ನಮಸ್ಕಾರ. ಈ ನ್ಯಾಯಶಾಸ್ತ್ರದ ವಿಷಯವಾಗಿ ಘಟಕ 4ರ ಇನ್ನೊಂದು ಪ್ರಮುಖವಾದಂತಹ ವಿಷಯ ಇವತ್ತು ನಿಮಗೆ ಸ್ವಾಧೀನದ ಬಗ್ಗೆ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಪೊಸೆಷನ್ ಅನ್ನೋದರ ಬಗ್ಗೆ ಇವತ್ತು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ತರ್ತಾ ಇದ್ದೀನಿ. ಇದು ಹೇಗೆ ಓನರ್ಶಿಪ್ ಒಂದು ವಿಡಿಯೋ ತುಂಬ ದೊಡ್ಡದಾಯಿತೋ ಆ ರೀತಿಯಾಗಿ ಈ ವಿಡಿಯೋನು ನಿಮಗೆ ಹೆಚ್ಚು ಸಮಯ ತೆಗೆದುಕೊಳ್ಬೋದು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಾವಿಲ್ಲಿ ಪೊಸೆಷನನ್ನು ಸಿಂಪ್ಲಿ ಒಂದು ಕಾನ್ಸೆಪ್ಟ್ ಲಾ ಆಗಿ ಮಾತ್ರ ನೋಡೋದಿಲ್ಲ. ವಿ ಆರ್ ಗೋಯಿಂಗ್ ಟು ಸಿ ಇಟ್ ವಾಟ್ ಎಕ್ಸಾಕ್ಟ್ಲಿ ದ ಜೂರಿಸ್ಪ್ರುಡೆನ್ಸ್ ಮೀನ್ಸ್ ಪೊಸೆಷನ್ ಅಂತಕ್ಕಂಥದ್ದು. ಅಂದರೆ ನ್ಯಾಯಶಾಸ್ತ್ರ ಈ ಸ್ವಾಧೀನ ಪರಿಕಲ್ಪನೆಯನ್ನು ಹೇಗೆ ತಗೊಳ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ. ಇಲ್ಲಿ ನಾನು ನಿಮಗೊಂದು ವಿಷಯನ ಹೇಳಬೇಕು. ಏನು ಅಂತಂದರೆ, ಈ ಸ್ವಾಧೀನ ಪೊಸೆಷನ್ನು ಅಥವಾ ಆಸ್ತಿ ಅಥವಾ ಓನರ್ಶಿಪ್ಪು ಇದೆಲ್ಲ ಅದರ ಬಗ್ಗೆ ಜೂರಿಸ್ಪ್ರುಡೆನ್ಸಲ್ಲಿ ನಾನು ಒಂದು ಕಡೆ ಓದಿದಂತಹ ನೆನಪು, ಎಸ್ಪೆಷಲಿ ಸೇಂಟ್ ಆಕ್ವಿನಾಸ್ ಹೇಳ್ತಾನೆ, ಒಂದು ಕಾಲ ಇತ್ತಂತೆ, ಎಲ್ಲರೂ ಸುಖವಾಗಿದ್ದರಂತೆ, ಎಲ್ಲರಿಗೂ ಎಲ್ಲದೂ ದೊರೀತಿತ್ತಂತೆ, ಕಾನ್ಸೆಪ್ಟ್ ಆಫ್ ಪ್ರಾಪರ್ಟಿ ಇರಲಿಲ್ವಂತೆ, ಎಲ್ಲರೂ ಸಮೃದ್ಧಿಯಿಂದ ಇದ್ದರಂತೆ. ಆಮೇಲೆ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಮನುಷ್ಯನಾದವನು ತನಗೆ ಇದು ನಾಳೆಗೆ ಬೇಕು, ಇದು ನಾಡ್ದಕ್ಕೆ ಬೇಕು, ನನಗೆ ಇದು ಜೀವನ ಪರ್ಯಂತರ ಬೇಕು ಅಂಥೇಳಿ ತೆಗೆದಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಂತೆ. ಆಮೇಲೆ ತೆಗೆದಿಟ್ಕೊಂಡು ನನಗಲ್ಲ, ನನ್ನ ಮಗನಿಗೆ ಬೇಕು, ನನ್ನ ಮೊಮ್ಮಗನಿಗೆ ಬೇಕು ಅಂಥೇಳಿ. ಅಂದರೆ ಮನುಷ್ಯನಿಗೆ ಆಸೆ ಶುರುವಾಯ್ತಂತೆ. ಈ ಆಸೆಯೇ ಸರ್ಕಾರವನ್ನು ಹುಟ್ಟಿಸ್ತು. ದ ಸ್ಟೇಟ್ ಈಸ್ ಬಾರ್ನ್ ಬಿಕಾಸ್ ಆಫ್ ದಿಸ್ ಸಿನ್ ಆಫ್ ಗ್ರೀಡ್ ಅಂತ ಹೇಳ್ತಾನೆ ಅವನು, ಸೈಂಟ್ ಅಗಸ್ಟಿನ್. ಅಂದರೆ ಈ ನೀವು ಇದನ್ನು ಅವನು ಹೇಳಿದ್ದನ್ನು ನಾವು ಏನು ಮಾಡ್ಬೋದು ಅಂತಂದರೆ, ಒಂದು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಹೆಂಗೆ ಜೀವಿಸ್ತವೆ ಅಂಥೇಳಿ ನಾವು ಊಹೆ ಮಾಡಿಕೊಂಡ್ರೆ ನಮಗದು ಅರ್ಥ ಆಗ್ತದೆ. ಅವತ್ತಿನ ದಿವಸ ಆ ರೀತಿ ಇತ್ತು. ಬಟ್ ಆಮೇಲೆ ಮನುಷ್ಯ ಏನು ಮಾಡ್ದ, ತಾನು ಈ ರೀತಿ ನನಗೆ ಬೇಕು ಅಂತಕ್ಕಂಥದ್ದನ್ನು ಶುರು ಮಾಡಿದಾಗ ಏನಾಯಿತು, ಫಸ್ಟ್ ಬಂದದ್ದು ಪೊಸೆಷನ್ನು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಈ ಪಾಠವನ್ನು ನೋಡೋಣ ಅಂತ ಹೇಳ್ತಾ, ಐ ವಿಲ್ ಕಮ್ ಟು ದ ಸಿನಾಪ್ಸಿಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಹಿಯರ್. ಪೊಸೆಷನ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ ಪೊಸೆಷನ್ನಿನ ಅರ್ಥವನ್ನು ನೋಡ್ತೀವಿ. ಆಮೇಲೆ ಪೊಸೆಷನ್ನಿನ ಬಗ್ಗೆ ನ್ಯಾಯಶಾಸ್ತ್ರಜ್ಞರು ಏನು ಹೇಳಿದ್ದಾರೆ ಅಂತ ನೋಡ್ತೀವಿ. ಆಮೇಲೆ ಪೊಸೆಷನ್ನಿನ ಅಂಶಗಳೇನು, ಯಾವುದು ಪೊಸೆಷನ್ ಆಗುತ್ತೆ ಅನ್ನೋದನ್ನು ನೋಡ್ತೀವಿ. ಆಮೇಲೆ ನಿಮಗೆ ಪರೀಕ್ಷೆಗೆ ಕೇಳಿದಂಥ ಪ್ರಶ್ನೆಗಳು, ಟೈಪ್ಸ್ ಆಫ್ ಪೊಸೆಷನ್ ಮತ್ತು ಪೊಸೆಷನ್ ಈ ರೀತಿಯಾದಂತಹ ಪೊಸೆಷನ್ ಇನ್ ಲಾ, ಪೊಸೆಷನ್ ಇನ್ ಫ್ಯಾಕ್ಟ್ ಅಂದ್ರೇನು ಅಂತಕ್ಕಂಥದ್ದನ್ನು, ಇವೆಲ್ಲ ಪರೀಕ್ಷೆಗೆ ಬಂದಂಥ ಪ್ರಶ್ನೆಗಳು. ಇಂಪಾರ್ಟೆನ್ಸ್ ಆಫ್ ಪೊಸೆಷನ್ ಮಹತ್ವ ಏನು, ಆಮೇಲೆ ಕಾನೂನಿನ ರಕ್ಷಣೆ ಏನಿದೆ ಪೊಸೆಷನ್ಗೆ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಕರಣಗಳನ್ನು ನೋಡ್ತೀವಿ. ಆಮೇಲೆ ಪೊಸೆಷನ್ ಆ್ಯಂಡ್ ಓನರ್ಶಿಪ್ ಇವೆರಡರ ಮಧ್ಯೆ ವ್ಯತ್ಯಾಸ ಏನು, ಯಾಕಂದರೆ ಓನರ್ಶಿಪ್ಪಿಗೆ ಆಲ್ರೆಡಿ ನೋಡಿದ್ದೀವಿ. ಈ ಪ್ರಶ್ನೆನೂ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದಂಥದ್ದನ್ನು ನಾನು ನೋಡ್ತೀನಿ. ಪ್ರಶ್ನೆಗಳನ್ನು ನಾನು ಇಲ್ಲಿ ಫಸ್ಟ್ ಕಾಪಿ ಮಾಡಿದ್ದೀನಿ. ಐ ಹ್ಯಾವ್ ಡನ್ ಕ್ವಶನ್ಸ್ ಹಿಯರ್. ಕ್ವಶನ್ಸೇ ಇಲ್ಲಿದೆ. ಏನು ಕ್ವಶನ್ ಇದೆ? ಪೊಸೆಸರಿ ರೆಮಿಡೀಸ್. ವಾಟ್ ಈಸ್ ಪೊಸೆಷನ್? Distinguish between possession in law, possession in fact. We are discussing this. Explain the concept of possession. ಇದರ ಪರಿಕಲ್ಪನೆಯನ್ನು ವಿವರಿಸಿ. ಏನು ಪೊಸೆಷನ್ ಅಂದರೆ, ನಾನು ಹೇಳಿದ್ನಲ್ವಾ ಸೈಂಟ್ ಅಗಸ್ಟಿನ್ನ ಒಂದು ಕಾನ್ಸೆಪ್ಟು, ಅಲ್ಲಿಂದ ಶುರು ಮಾಡ್ಬೋದು ನಾವು. ದೆನ್ ಎಲಿಮೆಂಟ್ಸ್ ಆಫ್ ಪೊಸೆಷನ್, ಅದನ್ನು ನಾನು ಕವರ್ ಮಾಡ್ತೀನಿ. ರೈಟ್ ಎ ನೋಟ್ ಆನ್ ಡಿಸ್ಟಿಂಕ್ಷನ್ ಬಿಟ್ವೀನ್ ಪೊಸೆಷನ್ ಆ್ಯಂಡ್ ಓನರ್ಶಿಪ್. ಇವೆರಡರ ಮಧ್ಯೆ ವ್ಯತ್ಯಾಸ ಏನು ಅಂಥೇಳಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ಪೊಸೆಷನ್ ವಿಷಯದಲ್ಲಿ ಕಾಣ್ತೀವಿ. ದೀಸ್ ಆರ್ ದಿ ಕ್ವಶನ್ಸ್ ದ್ಯಾಟ್ ಹ್ಯಾವ್ ಅಪಿಯರ್ಡ್ ಇನ್ ಅವರ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್. ನಾವು ವಿ ಆರ್ ಜಂಪಿಂಗ್ ಆನ್ ಟು ದ ಸಬ್ಜೆಕ್ಟ್ ಪೊಸೆಷನ್. ಸ್ವಾಧೀನ ಅಂದ್ರೇನು? ನನ್ನ ಸ್ವಾಧೀನದಲ್ಲಿದೆ, ಅವನ ಸ್ವಾಧೀನದಲ್ಲಿದೆ, ಓನರ್ ನಾ ಇರ್ತೀನಿ, ಇನ್ನೊಬ್ಬನ ಸ್ವಾಧೀನದಲ್ಲಿರ್ತದೆ ಪ್ರಾಪರ್ಟಿ. ಇಂಥ ಅನೇಕ ಪ್ರಕರಣಗಳನ್ನು ನಾವು ದಿನನಿತ್ಯ ಕೋರ್ಟಲ್ಲಿ ಕಾಣ್ತೀವಿ. ಓಕೆ, ಫಸ್ಟು ನಾವು ನ್ಯಾಯಶಾಸ್ತ್ರದ ಪ್ರಕಾರ ಪೊಸೆಷನ್ ಏನಂತಕ್ಕಂಥದ್ದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋಣ. ಪೊಸೆಷನ್ ಈಸ್ ದಿ ಮೋಸ್ಟ್ ಫಂಡಮೆಂಟಲ್ ಕಾನ್ಸೆಪ್ಟ್ ಆಫ್ ಜೂರಿಸ್ಪ್ರುಡೆನ್ಸ್. ಪೊಸೆಷನ್ ವಿಷಯ ನ್ಯಾಯಶಾಸ್ತ್ರದ ವಿಷಯದಲ್ಲಿ ಬಹಳ ಮೂಲಭೂತವಾದಂಥದ್ದು ಇದು. ಇಟ್ ಈಸ್ ಓಲ್ಡರ್ ದ್ಯಾನ್ ಓನರ್ಶಿಪ್. ಮಾಲೀಕತ್ವ ನಂತರ ಬಂತು.
ಫಸ್ಟ್ ಬಂದದ್ದು ಪೊಸೆಷನ್ ಆ್ಯಂಡ್ ಫಾರ್ಮ್ಸ್ ಬೇಸಿಸ್ ಆಫ್ ಪ್ರಾಪರ್ಟಿ ಲಾ. ಈ ಸ್ವತ್ತಿನ ಕಾನೂನು, ಆಸ್ತಿಯ ಕಾನೂನು ಅಂಥೇಳಿ ಏನಾದರೂ ನಾವು ಹೇಳೋದಾದರೆ ಅದರ ಮೂಲ ಬರೋದೇ ಪೊಸೆಷನ್ನಿಂದ. ಯಾರು ಒಂದು ವಸ್ತುವಿನ ಸ್ವಾಧೀನವನ್ನು ಹೊಂದಿದ್ದಾರೋ ಅವರು ಅದರ ಓನರು ಅಂತ. ದಟ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್. ಹೇಳ್ತೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಇನ್ ಪ್ರಿಮಿಟಿವ್ ಸೊಸೈಟೀಸ್ ದೇರ್ ವಾಸ್ ನೋ ಕಾನ್ಸೆಪ್ಟ್ ಆಫ್ ಓನರ್ಶಿಪ್, ಓನ್ಲಿ ಪೊಸೆಷನ್. ಯಾರ ಹತ್ರ ಇದೆಯೋ ಅವರ ಓನರು ಅಂತ, ಯಾರ ಹತ್ರ ಇದೆಯೋ ಅವರ ಓನರು ಅಂಥೇಳಿ ಪುರಾತನ ಕಾಲದಲ್ಲಿ ಮೂಲ ಸಮಾಜಗಳಲ್ಲಿ ಆ ವ್ಯವಸ್ಥೆ ಇತ್ತು. ಗ್ರ್ಯಾಜುವಲಿ ನಮ್ಮ ನಾಗರಿಕತೆ ಬೆಳೆದಂಗೆ ನಾವೇನು ಮಾಡಿದ್ವಿ, ಓನರ್ಶಿಪ್ನ ತೊಗೊಂಡು ಬಂದ್ವಿ. ಪೊಸೆಷನ್ನಿನ ಮುಖಾಂತರ ಓನರ್ಶಿಪ್ನ, ಅದರ ಏನು ಹೇಳಿದೆ, ಬೈ ಪ್ರಾಡಕ್ಟ್. ಅದು ಓನರ್ಶಿಪ್ ಈಸ್ ದ ಬೈ ಪ್ರಾಡಕ್ಟ್ ಆಫ್ ಪೊಸೆಷನ್ ಅಂತ ಹೇಳ್ಬೋದು ನಾವು. ಹೆಂಗೆ ಬೈ ಪ್ರಾಡಕ್ಟ್ ಅಂತ ನಾನು ಹೇಳ್ತೀನಿ ಅಂದರೆ, ನನ್ನ ಹತ್ರ ಇರುತ್ತೆ, ನನ್ನ ಸ್ವಾಧೀನದಲ್ಲಿರುತ್ತೆ, ನಾನು ಇನ್ನೊಬ್ಬನಿಗೆ ಕೊಡ್ತೀನಿ. ಅದನ್ನ ಸುಮ್ಮನೆ ಕೊಡೋದಿಲ್ಲ. ಐ ವಿಲ್ ಗಿವ್ ಇಟ್ ಫಾರ್ ಕನ್ಸಿಡ್ರೇಷನ್. ಕನ್ಸಿಡ್ರೇಷನ್ ಈಸ್ ಮೈ ಬೆನಿಫಿಟ್, ದಿಸ್ ಪ್ರಾಪರ್ಟಿ ಈಸ್ ಹೀಸ್ ಬೆನಿಫಿಟ್. ಆವಾಗ ಏನಾಗುತ್ತೆ, ಅದು ಅವನಿಗೆ ಹೋಗ್ತದೆ. ಅಂದರೆ ನಾನು ಪೊಸಿಷನನ್ನು ಬಿಟ್ಟು ಕೊಡ್ತೀನಿ ಅವನಿಗೆ, ಆವಾಗ ಅವನ ಪೊಸಿಷನ್ನಲ್ಲಿ ಇರ್ತದೆ. ಈ ರೀತಿಯಾಗಿ ನಾನು ನನ್ನ ಪೊಸಿಷನ್ಲಿದ್ದದ್ದನ್ನು ಪ್ರಪ್ರಥಮವಾಗಿ ನನ್ನ ಪೊಸಿಷನ್ಲಿದ್ದದ್ದನ್ನು ಇನ್ನೊಬ್ಬನಿಗೆ ಕೊಡ್ತೀವಲ್ವಾ, ಆವಾಗ ನನ್ನ ಪೊಸಿಷನ್ ಹೋಗುತ್ತೆ, ಓನರ್ಶಿಪ್ ಹೋಗುತ್ತೆ ಅಂತಕ್ಕಂಥದ್ದು. ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ಪೊಸೆಷನ್. ಪೊಸೆಷನ್ದ ಅರ್ಥ ಏನು ಅಂಥೇಳಿ ನೀವು ನೋಡೋದಾದರೆ, ಪೊಸೆಷನ್ ಈಸ್ ದ ರಿಲೇಷನ್ ಬಿಟ್ವೀನ್ ಎ ಪರ್ಸನ್ ಆ್ಯಂಡ್ ಎ ಥಿಂಗ್. ಎ ಪರ್ಸನ್ ಆ್ಯಂಡ್ ಎ ಥಿಂಗ್, ಒಂದು ವಸ್ತು ಮತ್ತು ಒಬ್ಬ ವ್ಯಕ್ತಿ ನಡುವಿನ ಸಂಬಂಧವನ್ನು ಪೊಸೆಷನ್ ಕಲ್ಪಿಸ್ತದೆ. ಈಗ ನಾನು ಪಾಠ ಮಾಡ್ತಾ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ನಾನು ಉಪಯೋಗಿಸ್ತಾ ಇದ್ದೀನಿ, ನನ್ನ ಸ್ವಾಧೀನದಲ್ಲಿದ್ದಾವೆ, ಬೇರೆದವ್ರನ್ನ ಯಾರನ್ನೂ ನಾನು ಬಿಡೋದಿಲ್ಲ. ಅಂದರೆ ಐ ಆಮ್ ಹ್ಯಾವಿಂಗ್ ಎ ಪೊಸಿಷನ್. ಅದು ಈ ವಸ್ತುಗಳೊಂದಿಗೆ ನನಗೆ ಇರುವಂತಹ ಸಂಬಂಧ. ವೇರ್ ದ ಅದರ್ ಪರ್ಸನ್ ಹ್ಯಾಸ್ ಕಂಟ್ರೋಲ್ ಓವರ್ ಇಟ್ with the intention of retaining it. Okay, where not other person, where the person has control over it. ಆ ವ್ಯಕ್ತಿ ಅದರ ಮೇಲೆ ನಿಯಂತ್ರಣವನ್ನು ಹೊಂದಿರ್ತಾನೆ ಮತ್ತು ಅವುಗಳನ್ನು ಉಪಯೋಗ ಮಾಡ್ತಾನೆ, ಅವನ ಜೊತೆಗೆ ಇಟ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್, ಆಲ್ ದೀಸ್ ಇಂಟ್ರಾಕ್ಟಿವ್ ಬೋರ್ಡ್ ವಾಟ್ ಎವರ್ ಈಸ್ ದೇರ್ ವಿತ್ ಮೀ, ಇಟ್ ಈಸ್ ಇನ್ ಮೈ ಪೊಸೆಷನ್. ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ಅಂದರೆ ಇದಕ್ಕೆ ಪೊಸೆಷನ್ ಅಂತ ಹೇಳ್ತೀವಿ. ಪೊಸೆಷನ್ನ ಅರ್ಥ ಇದು. ಸ್ವತ್ತು ಶಾಸ್ತ್ರದಲ್ಲಿ ಸ್ವಾಮ್ಯಕ್ಕಿಂತ ಮೊದಲು ಬಂದದ್ದು ಸ್ವಾಧೀನ. ಸ್ವಾಮ್ಯಕ್ಕೆ ನೀವು ಮಾಲೀಕತ್ವ ಅಂತಲೇ ಹೇಳ್ಬೋದು. ಮಾಲೀಕತ್ವಕ್ಕಿಂತ ಮೊದಲು ಬಂದದ್ದು ಸ್ವಾಧೀನ ಎಂಬುದು. ಪ್ರಾರಂಭಿಕ ಸಮಾಜದಲ್ಲಿ ಜನರು ಮಾಲೀಕತ್ವವನ್ನು ತಿಳಿದಿರಲಿಲ್ಲ. ಆದರೆ ವಸ್ತುಗಳ ಮೇಲೆ ಸ್ವಾಧೀನವನ್ನು ಹೊಂದಿದ್ರು. ಅವ್ರು ಬೇಟೆ ಆಡ್ತಾರೆ ಅಂದರೆ ಒಂದು ಚೂಪಾದ ಕಲ್ಲು ನಾವು ಇಟ್ಕೊಂಡಿದ್ದಾಗ ನಾವು ಯಾವಾಗಲೂ ತನ್ನ ಹತ್ರ ಇಟ್ಕೊಳ್ಳೋನು. ಆ ಚೂಪಾದ ಕಲ್ಲಿನ ಓನರ್ ಅವನು ತನ್ನ ಹತ್ರ ಇರೋದು, ಅದು ಪೊಸಿಷನ್, ರೈಟ್. ಅವರಿಗೆ ಪೊಸಿಷನ್ನು ಮತ್ತು ಮಾಲೀಕತ್ವದ ವ್ಯತ್ಯಾಸ ಗೊತ್ತಿರಲಿಲ್ಲ, ಹೊಂದಿದ್ದರು. ನಾಗರಿಕತೆಯ ಬೆಳವಣಿಗೆಯೊಂದಿಗೆ ಸ್ವಾತಂತ್ರ್ಯದಿಂದ ಮಾಲೀಕತ್ವ ಹುಟ್ಕೊಳ್ತು. ಸ್ವಾಧೀನದ ಅರ್ಥ ಅಂದರೆ ಒಬ್ಬ ವ್ಯಕ್ತಿ ಮತ್ತು ವಸ್ತುವಿನ ಮೇಲೆ ಇರತಕ್ಕಂತಹ ಸಂಬಂಧ. ಅಂದರೆ ವಸ್ತುಗಳ ಮೇಲೆ ಅವನು ನಿಯಂತ್ರಣವನ್ನು ಕಾಯ್ದುಕೊಂಡಿರುತ್ತಾನೆ. ವಸ್ತುಗಳ ಮೇಲೆ ಅವನು ತನ್ನದೇ ಆದ ನಿಯಂತ್ರಣವನ್ನು ಕಾಯ್ದುಕೊಂಡಿರ್ತಾನೆ ಅನ್ನೋದನ್ನು ನಾವೇನು ಹೇಳ್ಬೋದು, ಪೊಸೆಷನ್ ಅಂತ ಹೇಳ್ಬೋದು. ಈಗ ಓನರ್ ನಾನಿರ್ಬೋದು, ಒಂದು ಮನೆಯ ಓನರು, ಮಾಲೀಕ ನಾನಿರ್ಬೋದು. ಅದನ್ನು ನಾನು ಇನ್ನೊಬ್ಬ ವ್ಯಕ್ತಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂದರೆ ನನ್ನ ಹತ್ರ ಪೊಸೆಷನ್ ಇಲ್ಲ. ಬಟ್ ಬಾಡಿಗೆ ಕೊಟ್ಟಿದ್ದೀವಲ್ಲ, ಟೆನೆಂಟ್ ಈಸ್ ಹ್ಯಾವಿಂಗ್ ದ ಪೊಸೆಷನ್. ಅವನು ಅದರ ಉಪಯೋಗವನ್ನು ಮಾಡ್ತಾ ಇದ್ದಾನೆ ಅನ್ನೋ ಡಿಫರೆನ್ಸನ್ನು ನಾವು ತಿಳ್ಕೊಳ್ಬೇಕು, ರೈಟ್. ಹೌ ದ ಜೂರಿಸ್ಟ್ಸ್ ಆರ್ ಲುಕಿಂಗ್ ಅಟ್ ಪೊಸೆಷನ್ ಅಂಥೇಳಿ ನಾವು ನೋಡೋದಾದರೆ, ಸೊ ನಾವು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಿ jurists have called. What Savigny says, possession requires both corpus and animus ಅಂತಾರೆ. ಬೋತ್ ಕಾರ್ಪಸ್ ಆ್ಯಂಡ್ ಎನಿಮಸ್ ಅಂದರೆ ಅವನು ಅದರ ನಿಯಂತ್ರಣದಲ್ಲಿಯೂ ಇರಬೇಕು ಮತ್ತು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮನಸ್ಸು ಯಾವಾಗಲೂ ಅವನ ಹತ್ರ ಇರಬೇಕು. ದೆನ್ ಇಟ್ ಈಸ್ ಪೊಸೆಷನ್.
ನಿಯಂತ್ರಣದಲ್ಲಿ ಇರೋದಂದ್ರೆ ಅಷ್ಟೇ ಅಲ್ಲ, ಒಬ್ಬ ಸ್ವಾಧೀನಕ್ಕೆ ದೇಹಾತ್ಮಕ ಅಂಶನೂ ಇರಬೇಕು, ಮನೋಭಾವನೂ ಇರಬೇಕು, ಇಟ್ಕೊಳ್ಳುವ ಉದ್ದೇಶವೂ ಇರಬೇಕು, ಅವನಿಗೆ ಮನಸ್ಸೂ ಇರಬೇಕು. ಸುಮ್ಮನೆ ಅಲ್ಲಿದೆ ಅಂತ ಬಿಟ್ಟಿದ್ರೆ ಅದು ಓನರ್ಶಿಪ್ ಅಲ್ಲ ಅನ್ನೋದನ್ನು ಸವೆಗ್ನಿ ಹೇಳ್ತಾನೆ. ಹಿ ಟಾಕ್ಸ್ ಅಬೌಟ್ ಎನಿಮಸ್ ಆ್ಯಂಡ್ ಹಿ ಟಾಕ್ಸ್ ಅಬೌಟ್ ಕಾರ್ಪಸ್. ಕಾರ್ಪಸ್ ಅಂದರೆ ವ್ಯಕ್ತಿ, ಓಕೆ, ಎನಿಮಸ್ ಅಂದರೆ ಮನಸ್ಸು. ದೆನ್ ವಾಟ್ ಎಹರಿಂಗ್ ಸೇಸ್, ಎಹರಿಂಗ್ ಈಸ್ ಎ ಸೋಷಿಯಾಲಜಿಸ್ಟ್, ಹಿ ಈಸ್ ಎ ಹಿಸ್ಟಾರಿಯನ್. ಸವೆಗ್ನಿ ಈಸ್ ಎ ಹಿಸ್ಟಾರಿಯನ್, ಎಹರಿಂಗ್ ಈಸ್ ಎ ಸೋಷಿಯಾಲಜಿಸ್ಟ್, ಸೋಷಿಯಲ್ ಸ್ಕೂಲ್. ಎಹರಿಂಗ್ ಏನು ಹೇಳ್ತಾನೆ? Stressed more on corpus, possession exists if a person has power to deal with the object. ನೋಡಿ, he stressed more on corpus ಅಂದರೆ ವ್ಯಕ್ತಿಯ ಮೇಲೆ ಮಹತ್ವ ಕೊಟ್ಟ ಅವನು. Possession exists if a person has power to deal with that object. Power to, ಅವನಿಗೆ ಆ ವಸ್ತುವಿನ ವಿಷಯದಲ್ಲಿ ವ್ಯವಹರಿಸುವಂತಹ ಅಧಿಕಾರ ಇದ್ರೆ ಸಾಕು, ಅದು ಪೊಸಿಷನ್ ಅಂತ ಹೇಳಿದವನು. ಯಾವುದೇ ಒಂದು ವಸ್ತುವಿನ ವಿಷಯದಲ್ಲಿ ತಾನು ವ್ಯವಹರಿಸುವಂತಹ ಒಂದು ಯೋಗ್ಯತೆ ಅವನಿಗಿದ್ರೆ ಅದು ಪೊಸಿಷನ್ ಅಂತ ಹೇಳ್ತಾನೆ. ದೇಹಾತ್ಮಕ ನಿಯಂತ್ರಣ ಮುಖ್ಯ. ವ್ಯಕ್ತಿಗೆ ವಸ್ತುವನ್ನು ಬಳಸುವ ಶಕ್ತಿ ಇದ್ದರೆ ದೆನ್ ಇಟ್ ಈಸ್ ಪೊಸಿಷನ್ ಅಂತ ಹೇಳ್ತಾನೆ ಅವನು. ದೆನ್ ಇಟ್ ಈಸ್ ಪೊಸಿಷನ್ ಅಂದರೆ ಓನರ್ ಇರ್ತಾನೋ ಓನರ್ ಇರೋದಿಲ್ಲೋ ಈಸ್ ನಾಟ್ ಎ ಕ್ವಶನ್ ಹಿಯರ್. ಆ ವಸ್ತುವನ್ನು ಅವನ ಹತ್ರ ಇಟ್ಕೊಳ್ಳುವಂಥ ಕೆಪಾಸಿಟಿ ಅವನಿಗಿದೆ, ಅದರ ಉಪಯೋಗ ಅವನು ಮಾಡ್ತಾನೆ ಅಂತಂದರೆ ಹೆರಿಂಗ್ ಪ್ರಕಾರ ಅದು ಪೊಸಿಷನ್ ಆಗುತ್ತೆ. ದೆನ್ ವಾಟ್ ಸಾಲ್ಮಂಡ್ ಹ್ಯಾಸ್ ಟೋಲ್ಡ್, ಪೊಸಿಷನ್ ಈಸ್ ದ ಕಂಟಿನ್ಯೂಯಿಂಗ್ ಎಕ್ಸರ್ಸೈಸ್ ಆಫ್ ಕ್ಲೇಮ್ ಟು ಎಕ್ಸ್ಕ್ಲೂಸಿವ್ ಯೂಸ್ ಆಫ್ ದ್ಯಾಟ್ ಆಬ್ಜೆಕ್ಟ್. ನೋಡಿ, ಕಂಟಿನ್ಯೂಯಸ್ಲಿ ಇರಬೇಕು, ನಿರಂತರವಾಗಿ ಇರಬೇಕು. ಏನಿರಬೇಕು? ಆ ವಸ್ತುವಿನ ಮೇಲೆ ಅಧಿಕಾರ ಇರಬೇಕು, ಕ್ಲೇಮ್ ಇರಬೇಕು. ಆ ವಸ್ತುವಿನ ಮೇಲೆ ಕ್ಲೇಮ್ ಇರಬೇಕು, ನಿರಂತರವಾಗಿ ಕ್ಲೇಮ್ ಇರಬೇಕು. ಏನಕ್ಕೆ ಕ್ಲೇಮ್ ಇರಬೇಕು? ಅವನೊಬ್ಬನೇ ಉಪಯೋಗ ಮಾಡೋಕ್ಕಿರ್ಬೇಕದು. NH4 ಮೇಲೆ ಓಡಾಡ್ತೀನಿ ನಾನು ಅಂಥೇಳಿ NH4 ನಂದು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅವನೊಬ್ಬನೇ ಉಪಯೋಗಿಸೋದಿಲ್ವೇ? ಆದರೆ 30-40 ಸೈಟ್ನ ಅವನೊಬ್ಬನೇ ಉಪಯೋಗಿಸ್ತಾನೆ ಟು ದ ಎಕ್ಸ್ಕ್ಲೂಸಿವ್ ಯೂಸ್ ಆಫ್ ಆ್ಯನ್ ಆಬ್ಜೆಕ್ಟ್. ಆ ವಸ್ತುವನ್ನು ಅವನು ಬಿಟ್ಟರೆ ಬೇರೆ ಯಾರೂ ಉಪಯೋಗಿಸೋದಿಲ್ಲ. ಅಂತಹ ನಿರಂತರವಾಗಿರಬೇಕು. ಒಂದು, ಇಟ್ ಈಸ್ ಕಂಟಿನ್ಯೂಯಸ್ ಅಂದರೆ ನಿರಂತರ, ಅದರ ನಿಯಂತ್ರಣ ಇರಬೇಕು, ಅದರ ದೇಹಾತ್ಮಕ ನಿಯಂತ್ರಣ ಇರಬೇಕು. ವಸ್ತುವನ್ನು ಬಳಸುವ ಶಕ್ತಿ ಅವನಿಗಿರಬೇಕು. ಅಂದರೆ ಸ್ವಾಧೀನ ವಸ್ತುವಿನ ಮೇಲೆ ನಿರಂತರ ಹಾಗೂ ವಿಶೇಷ ಹಕ್ಕನ್ನು ಹೊಂದಿರುವುದು. ಅದನ್ನು ಸಾಲ್ಮಂಡ್ ಹೇಳ್ತಾನೆ. ಸಾಲ್ಮಂಡ್ ಟೆಲ್ಸ್ ಅಬೌಟ್ ಸ್ವಾಧೀನ ಅಂದರೆ ವಸ್ತುವಿನ ಮೇಲೆ ನಿರಂತರ ಹಾಗೂ ವಿಶೇಷ ಹಕ್ಕನ್ನು ಹೊಂದಿರುವುದು. ದೆನ್ ವಾಟ್ ಪುಲಾಕ್ ಸೇಸ್ ಈಸ್ ದಿ ಅಬ್ಜೆಕ್ಟಿವ್ ರಿಯಲೈಸೇಷನ್ ಆಫ್ ಓನರ್ಶಿಪ್. ಪೊಸಿಷನ್ ಅಂದರೆ ನೋಡಿ, ದಿಸ್ ಈಸ್ ವೆರಿ ನಿಯರ್ ಟು ಅವರ್ ಲಾ ನೌ, ವೆರಿ ನಿಯರ್ ಟು ಅವರ್ ಲಾ. ಏನು? ಪೊಸಿಷನ್ ಈಸ್ ದ ಅಬ್ಜೆಕ್ಟಿವ್ ರಿಯಲೈಸೇಷನ್ ಆಫ್ ಓನರ್ಶಿಪ್. ಯಾವ ವ್ಯಕ್ತಿ ಹತ್ರ ಪೊಸಿಷನ್ ಇದೆ ಅದು ಓನರ್ಶಿಪ್, ಮಾಲೀಕತ್ವಕ್ಕೆ ದಾರಿ ಮಾಡಿಕೊಡ್ತದೆ. ಸ್ವಾಧೀನ ಅಂದರೆ ಸ್ವಾಮ್ಯದ ವಾಸ್ತವಿಕ ಅನ್ವಯ. ನೆನ್ಪಿಟ್ಕೊಳ್ಳಿ, ಇವನ್ ನಮ್ಮ ಲಾ ಏನು ಹೇಳುತ್ತಂದರೆ, ಒನ್ ಹೂ ಈಸ್ ಹ್ಯಾವಿಂಗ್ ಪೊಸಿಷನ್ ಈಸ್ ದ ಓನರ್ ಟಿಲ್ ಎ ಬೆಟರ್ ಟೈಟಲ್ ಈಸ್ ಬಾಟ್ ಅಂತ ಹೇಳ್ತಾರೆ. ದ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಎ ಪೊಸಿಷನ್ ಈಸ್ ದ ಓನರ್. ಎಲ್ಲಿವರೆಗೆ ಅಂದರೆ ಅವನು ಏನು ಪೊಸಿಷನ್ ಮಾಡಿದನಲ್ಲ ಅದಕ್ಕಿಂತ ಬೆಟರ್ ಟೈಟಲ್ ಇನ್ನೊಬ್ಬ ತೊಗೊಂಬಂದು ಹೇಳಬೇಕು, ಇಲ್ಲ ಇದು ನಿಂದಲ್ಲಪ್ಪ ನಂದು ಅಂತ. ಅಕಸ್ಮಾತು 12 ವರ್ಷ ಯಾರೂ ಬಂದು ನಂದು ಅಂತ ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಇವನೇ ಅದರ ಮಾಲೀಕತ್ವವನ್ನು ಹೊಂದ್ತಾನೆ. ದಟ್ ಈಸ್ ನೋನ್ ಆಸ್ ಅಡ್ವರ್ಸ್ ಪೊಸೆಷನ್ ಅಂತ ಹೇಳ್ತಾರೆ. ಅಡ್ವರ್ಸ್ ಪೊಸೆಷನ್. ಲಾ ಪರ್ಮಿಟ್ಸ್ ದ್ಯಾಟ್. ಲಾ ಪರ್ಮಿಟ್ಸ್ 12 ವರ್ಷ ಆದಮೇಲೆ ನಿಮ್ಮದೇ ಆಗುತ್ತೆ ಅದು. ಎಸ್, ಎಲಿಮೆಂಟ್ಸ್ ಆಫ್ ಓನರ್ಶಿಪ್. ಈ ಓನರ್ಶಿಪ್ನಲ್ಲಿ ಏನೇನಿದ್ದಾವೆ ಅಂತ ನಾವು ನೋಡೋದಾದರೆ, ಓನರ್ಶಿಪ್ಪಲ್ಲಿ ಏನೇನಿದ್ದಾವೆ ಅಂತ ನೋಡೋದಾದರೆ, ಅಗೇನ್ ವಿ ಹ್ಯಾವ್ ಟು ಗೋ ಫಾರ್ ಸೆವೆಗ್ನೀಸ್ ಪಾಯಿಂಟ್ ದಟ್ ಹಿ ಸೇಸ್ ಅಬೌಟ್ ಕಾರ್ಪಸ್ ಆ್ಯಂಡ್ ಎನಿಮಸ್, ರೈಟ್? ಇದು ಅದರ ಅಂಶಗಳು. ಪೊಸೆಷನ್ನಿನ ಅಂಶಗಳೇನು? ಕಾರ್ಪಸ್ ಪೊಸೆಷನಿಸ್, ಫಿಸಿಕಲ್ ಕಂಟ್ರೋಲ್, ಆ್ಯಕ್ಚುಯಲ್ ಕಂಟ್ರೋಲ್ ಆಫ್ ದ ಆಬ್ಜೆಕ್ಟ್ ಇರಬೇಕು. ಉದಾಹರಣೆಗೆ ಕೈಯಲ್ಲಿ ಪುಸ್ತಕ ಹಿಡಿದೀನಿ ಅಂತಂದ್ರೆ ದಿಸ್ ಈಸ್ ಪೊಸೆಷನ್ ಆಫ್ ಎ ಬುಕ್. ಯು ಆರ್ ಹೋಲ್ಡಿಂಗ್ ಎ ಬುಕ್. ಐ ಆಮ್ ಹೋಲ್ಡಿಂಗ್ ಎ ಮೊಬೈಲ್ ಫೋನ್. ಸೊ ದಿಸ್ ಈಸ್ ಪೊಸೆಷನ್ ಬಿಕಾಸ್ ದಿಸ್ ಈಸ್ ವಿತ್ ಮೀ. ನನ್ನ ಕಂಟ್ರೋಲ್ನಲ್ಲಿದೆ. ನಾನು ಕೈ ಬಿಟ್ಟರೆ ಡಬ್ ಅಂತ ಬೀಳುತ್ತಿದ್ದು. ಸೊ ಇಟ್ ಈಸ್ ಅಂಡರ್ ಮೈ ಕಂಟ್ರೋಲ್.
ಸೊ ಇದು ಒಂದನೇ ಎಲಿಮೆಂಟು, ಈ ಅಂಶ ಇರಬೇಕು. ಪೊಸೆಷನ್ನಲ್ಲಿ ನಾವೇ ಅದನ್ನು ಉಪಭೋಗಿಸ್ತಾ ಇರಬೇಕು ಅಂತಾರೆ. ನಾವೇ ಅದನ್ನು ಉಪಯೋಗಿಸ್ತಾ ಇರಬೇಕು ಅಂದರೆ ನಮ್ಮ ನಿಯಂತ್ರಣದಲ್ಲಿ ಅದಿರಬೇಕು. ಆ್ಯಕ್ಚುಯಲ್ ಕಂಟ್ರೋಲ್ ಓವರ್ ದ ಆಬ್ಜೆಕ್ಟ್, ಆ್ಯಕ್ಚುಯಲ್ ಕಂಟ್ರೋಲ್ ಓವರ್ ದ ಆಬ್ಜೆಕ್ಟ್, ಇದು ಪ್ರಮುಖ ಅಂಶ. ಎರಡನೇದ್ದು ಬರೇ ನಮ್ಮ ಕಂಟ್ರೋಲ್ ಇದ್ರಲ್ಲ, ಅದನ್ನು ನಾವು ಉಪಯೋಗಿಸುವಂತಹ ನಮ್ಮ ಮನೋಭಾವ ಇರಬೇಕು. ಎನಿಮಸ್ ಪೊಸಿಡೆಂಡಿ ಅದು ನಮ್ಮ ಹತ್ರ ಇಟ್ಕೊಳ್ಳೋಕೆ ನಮ್ಗೆ ಇಷ್ಟ ಇರಬೇಕು. ಎನಿಮಸ್ ಪೊಸಿಡೆಂಡಿ ಅಂದರೆ ಅದನ್ನು ನಾವು ಸ್ವಾಧೀನದಲ್ಲಿಟ್ಟುಕೊಳ್ಳುವ ಮನಸ್ಸನ್ನು ಹೊಂದಿರಬೇಕು, ಉದ್ದೇಶವನ್ನು ಹೊಂದಿರಬೇಕು. ವಿಲ್ಲಿಂಗ್ನೆಸ್ ಟು ಪೊಸೆಸ್ ಆ್ಯಂಡ್ ಎಕ್ಸ್ಕ್ಲೂಡ್ ಅದರ್ಸ್. ಮತ್ತು ಬೇರೆದವ್ರಿಗೆ ಕೊಡೋಕ್ಕೆ ಇಷ್ಟಪಡಬಾರ್ದು, ಬೇರೆದವ್ರಿಗೆ ಕೊಡೋಕ್ಕೆ ಇಷ್ಟಪಡ್ಬೋದು. ಬಾಡಿಗೆ ಮನೆ ತೆಗೆದುಕೊಂಡ ಬಾಡಿಗೆದಾರ ನೋಡಿ, ಇಲ್ಲಿ ಎನಿಮಸ್ ಪೊಸೆಡೆಂಡಿಗೆ ಎಕ್ಸಾಂಪಲ್ ನಾವೇನು ಕೊಟ್ಟಿದ್ದೀವಿ ಅಂದರೆ, ಒಬ್ಬ ವ್ಯಕ್ತಿ ಒಂದು ಮನೆಯನ್ನು ಬಾಡಿಗೆಗೆ ತಗೊಂಡಾನಂತಂದರೆ ಅವನು ಅದರ ಪೊಸೆಷನಲ್ಲಿ ಇರ್ತಾನೆ. ಅಷ್ಟೇ ಅಲ್ಲ, ಅವನು ಅದರ ಉಪಭೋಗವನ್ನು ಮಾಡ್ತಾನೆ, ಅದಕ್ಕೋಸ್ಕರ ಬಾಡಿಗೆ ಕೊಡ್ತಾನವ. ಅದು ದಟ್ ಈಸ್ ಈಸ್ ಎನಿಮಸ್ ಪೊಸೆಡೆಂಡಿ. ಎನಿಮಸ್ ಪೊಸೆಡೆಂಡಿ ಏನೋ ಒಂದು ಮನಸ್ಸೇನೋ ಒಂದು ಅದನ್ನು ವಸ್ತುವನ್ನು ತೊಗೊಂಡಿದ್ದಾನೆ, ಮನೆಯನ್ನು ತೊಗೊಂಡಿದ್ದಾನೆ, ಎಲ್ಲ ಸಾಮಾನು ತಂದು ಮನೆಯಲ್ಲಿ ಹಾಕ್ಕೊಂಡು ಸಂಸಾರ ಪ್ರಾರಂಭ ಮಾಡಿದ್ದಾನೆ ಅಂದರೆ ಹಿ ಈಸ್ ಇನ್ ಕಂಟ್ರೋಲ್. ದಟ್ ಈಸ್ ಕಾರ್ಪಸ್. ಅದು ಅಲ್ಲದೆ ಅವನು ಪ್ರತಿ ತಿಂಗಳು ಬಾಡಿಗೆ ಕೊಡ್ತಾನೆ ತನ್ನ ಸಂಬಳದಲ್ಲಿ. ಬಾಡಿಗೆ ಯಾಕೆ ಕೊಡ್ತಾನೆ? ಆ ಒಂದು ಪೊಸೆಷನ್ನನ್ನು ಉಳಿಸಿಕೊಳ್ಳುವಂತಹ ಮನಸ್ಸು ಅವನದಿದೆ. ದಟ್ ಈಸ್ ನೋನ್ ಆ್ಯಸ್ ಆ್ಯನಿಮಸ್ ಪೊಸೆಡೆಂಡಿ. ಇದು ಇನ್ನೊಂದು ಪ್ರಮುಖ ಅಂಶ. ಯಾವುದು? ಎಸೆನ್ಷಿಯಲ್ಸ್ ಆಫ್ ಪೊಸೆಷನ್ನ ಇನ್ನೊಂದು ಅಥವಾ ಈ ಎರಡು ಪ್ರಮುಖ ಅಂಶಗಳನ್ನು ನಾವೇನು ಮಾಡಬೇಕು? ಗಮನಿಸಬೇಕು. ಒಂದು, ಸ್ವಾಧೀನದಲ್ಲಿ ಇರ್ತಕ್ಕಂತಹ ಎರಡು ಅಂಶಗಳು ನಾವು ನೆನ್ಪಿಟ್ಕೋಬೇಕು. ಒಂದು, ದೈಹಿಕವಾಗಿ ನಮ್ಮ ನಿಯಂತ್ರಣದಲ್ಲಿರಬೇಕು. ಇನ್ನೊಂದು, ಮಾನಸಿಕವಾಗಿ ಆ ನಿಯಂತ್ರಣವನ್ನು ಮುಂದುವರಿಸುವಂಥ ಮನೋಭಾವ ನಮಗಿರಬೇಕು. ಆವಾಗ ಆ ವಸ್ತು ನನ್ನ ಪೊಸೆಷನ್ನಲ್ಲಿ ಇದೆ ಅಂತ ಹೇಳ್ಬೋದು. ಪೊಸೆಷನ್ನಲ್ಲಿ ಇದೆ ಅಂದ ಮಾತ್ರಕ್ಕೆ ನಾನು ಓನರ್ ಇರಬೇಕು ಅಂತೇನಿಲ್ಲ. ಈ ಬಾಡಿಗೆ ಮನೆಯವನು ನಾನೇ ಓನರ್ ಅಂತ ಹೇಳೋಕ್ಕಾಗಲ್ಲ. ನೋ, ಹಿ ಕೆನಾಟ್ ಸೇ ಸೊ. ಸೊ ನೌ ಲೆಟ್ ಅಸ್ ಸಿ ದ ಟೈಪ್ಸ್ ಆಫ್ ಪೊಸೆಷನ್. ಇದನ್ನು ನಿಮಗೆ ಪರೀಕ್ಷೆ ಕೇಳಿದ್ದಾರೆ, ಅನೇಕ ಸಲ ಇದನ್ನು ಕೇಳಿದ್ದಾರೆ. ಅಂದರೆ ಈ ಸ್ವಾಧೀನದಲ್ಲಿ ಇರ್ತಕ್ಕಂತಹ ಅನೇಕ ಪ್ರಕಾರಗಳು ಯಾವುವು ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ನೋಡಿ, ಕಾರ್ಪೋರಿಯಲ್ ಪೊಸೆಷನ್ ಅಂದರೆ ನೀವೇ ಸ್ವಾಧೀನದಲ್ಲಿ ಇಟ್ಕೊಂಡಿರುವಂಥದ್ದು ಕಾರ್ಪೋರಿಯಲ್. ಅದು ಸಾಮಾನ್ಯ ಏನಾಗುತ್ತೆ ಅಂತಂದರೆ, ವಸ್ತುಗಳನ್ನು ಇಟ್ಕೊಂಡಿರ್ತೀರಿ, ಭೂಮಿಯನ್ನು ಇಟ್ಕೊಂಡಿರ್ತೀರಿ, ನಿಮ್ಮ ಸ್ವಾಧೀನದಲ್ಲಿ ಇರ್ತದೆ. ಅಂದರೆ ನಿಮ್ಮ ಕಣ್ಣಿಗೆ ಕಾಣುತ್ತದೆ, ನಿಮಗೇನಾಗುತ್ತೆ? ಕಾಣುತ್ತೆ. ಇಟ್ ಈಸ್ ಟ್ಯಾಂಜಿಬಲ್. ಇನ್ನೊಂದು ವಸ್ತು ಏನಂತೀವಿ ಅಂದ್ರೆ ನಾವು ಇದಕ್ಕೆ ಟ್ಯಾಂಜಿಬಲ್ ಪೊಸೆಷನ್. ವಸ್ತುವನ್ನು ನೀವು ಕಣ್ಣಿಗೆ ಕಾಣ್ತದೆ ಇಟ್ಕೊಂಡಿರ್ತೀರಿ. ದೆನ್ ದೇರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಇನ್ಕಾರ್ಪೋರಿಯಲ್ ಪೊಸೆಷನ್. ಅಂದರೆ ದೈಹಿಕವಾಗಿ ನಿಮ್ಮ ಹತ್ರ ಇರೋದಿಲ್ಲ, ನಿಮಗೆ ಕಾಣೋದಿಲ್ಲ ಅದು. ಯು ಕ್ಯಾನಾಟ್ ಸಿ. ಇಂಟ್ಯಾಂಜಿಬಲ್. ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಕ್ಲಾಸಸ್ ಆ್ಯಂಡ್ ದಿಸ್ ಈಸ್ ಮೈ ಕಾಪಿರೈಟ್. ಇದು ನನ್ನ ಕಣ್ಣಿಗೆ ಕಾಣೋದಿಲ್ಲ. ನನ್ನ ಹತ್ರ ನಾವು ಒಂದು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಅದು ರನ್ ಆಗ್ತಾ ಇರ್ತದೆ. ದಿಸ್ ನೋ ಅದರ್ ಪರ್ಸನ್ ಕ್ಯಾನ್ ಕಾಪಿ ಇಟ್ ಆ್ಯಂಡ್ ಡೌನ್ಲೋಡ್ ಇಟ್ ಆ್ಯಂಡ್ ಮೇಕ್ ಎ ವಿಡಿಯೋ ಆರ್ ಸ್ಟ್ರೀಮಿಂಗ್ ವಿಡಿಯೋ ಮಾಡೋಕ್ಕೆ ಅವನಿಗೆ ಅಧಿಕಾರ ಇರೋದಿಲ್ಲ. ದಟ್ ಈಸ್ ಟೋಟಲಿ ರಾಂಗ್. ಇಂತಹ ಒಂದು ಪೊಸಿಷನ್ಗೆ ನಾವೇನಂತೀವಿ ಅಂದರೆ ಇನ್ಕಾರ್ಪೋರಿಯಲ್ ಪೊಸಿಷನ್ ಅಥವಾ ಅದೇಹಾತ್ಮಕ, ಅಮೂರ್ತ ಅಥವಾ ಅದೇಹಾತ್ಮಕ ಸ್ವಾಧೀನ. ಎಕ್ಸಾಂಪಲ್ಸ್: copyright. And one more example is given is easement. What is easement? ನಂದು ಒಂದು ಭೂಮಿ ಇರುತ್ತೆ. I have got a estate here. This is the road. I have got this estate. And for this estate, I have given a road here. And this road, okay, physically he is not having the ownership. If A is the estate owner, B is the estate owner, A has given permission to B to go through his estate. This is called easement. ಇದಕ್ಕೇನಂತಾರೆ? ಈಸ್ಮೆಂಟ್ ಅಂತಾರೆ.
ಈ ಈಸ್ಮೆಂಟಲ್ಲಿ ಅಕಸ್ಮಾತು ಇವನೇನು ರೋಡ್ ಮಾಡಿರ್ತಾನೆ, ರೋಡ್ ಮಾಡಿದವನಿಗೆ ಅದು ಇನ್ಕಾರ್ಪೋರಿಯಲ್. ಅದು ಇನ್ಕಾರ್ಪೋರಿಯಲ್. ಯಾಕೆ ಇನ್ಕಾರ್ಪೋರಿಯಲ್ಲು? ಅದರ ಪ್ರಾಫಿಟ್ ಏನು ತೊಗೊಳಕ್ಕಾಗಲ್ಲ ಅವನು. ಅದ್ರ ರಿಯಲ್ ಓನರ್ ಏನೇ ಇರ್ತಾನೆ. ಆದರೆ ನೀನು ಹೋಗಬೇಡ ಅಂತ ನಿಲ್ಸೋಕ್ಕಾಗಲ್ಲ. ಹೀಗೆ ಹೋಗಬೇಡ ಅಂಥೇಳಿ ಹಿ ಕೆನಾಟ್ ಪುಟ್ ಫೆನ್ಸ್ ದೇರ್, ಬಿಕಾಸ್ ಆಲ್ರೆಡಿ ಈಸ್ಮೆಂಟ್ ರೈಟ್ಸ್ ಈಸ್ ಗಿವನ್ ಟು ದ ಓನರ್ ಬಿ. ದೇರ್ಫೋರ್ this possession is called incorporeal possession. Then there is a concept called immediate possession and mediate possession. Immediate possession and mediate possession. Immediate possession ಅಂದರೆ ಅವನ ಹತ್ರನ ವಸ್ತು ಇರ್ತದೆ, ಅದು ಇಮಿಡಿಯೇಟ್, ಡೈರೆಕ್ಟ್ ಕಂಟ್ರೋಲ್. ನನ್ನ ಕಂಟ್ರೋಲ್ನಲ್ಲೇ ಇದೆ ಇದು ಪೆನ್ನು. This pen is with me. So, I am having the possession of this digital pen. ಇದು ಏನೋ ರಿಪೇರಿ ಆಗ್ತದೆ, ಇದು ಏನೋ ಪ್ರಾಬ್ಲಮ್ ಆಗ್ತದೆ. ರಿಪೇರಿ ಮಾಡೋಕ್ಕೆ ನಾನೇನು ಮಾಡ್ತೀನಿ, ನಮ್ಮ ಸರ್ವೆಂಟ್ ಹತ್ರ ಕೊಟ್ಟು ಹೋಗಪ್ಪ ಅಂಗಡಿಗೆ ಕೊಟ್ಟು ಬಾ ಅಂತೀನಿ. ಆವಾಗಲೂ ಕೂಡ ನನ್ನ ಪೊಸಿಷನಲ್ಲೇ ಇರುತ್ತೆ. ಇದೇನಾಗುತ್ತೆ, ನನ್ನ ಪೊಸಿಷನಲ್ಲೇ ಇರ್ತದೆ. ಆದರೆ ಇಮಿಡಿಯೇಟ್ ಪೊಸಿಷನ್ನಲ್ಲಿ ಇರೋದಿಲ್ಲ. ಅದು ಏನಾಗಿರುತ್ತೆ, ಮೀಡಿಯೇಟ್ ಪೊಸಿಷನ್ನಲ್ಲಿ ಇರ್ತದೆ. ಇಟ್ ಈಸ್ ಇನ್ ಮೀಡಿಯೇಟ್ ಪೊಸಿಷನ್. Possession through another person. ಓಕೆ, ನಾನು ನಮ್ಮ ಯಾವುದೋ ಸರ್ವೆಂಟ್ಗೆ ಏನು ಮಾಡ್ತೀನಿ, ಗಾಡಿ ರಿಪೇರಿ ಮಾಡಿಸ್ಕೊಂಬ ಅಂತ ಕಳಿಸ್ತೀನಿ. ಸೊ ದೇರ್ ಫಾರ್ ಮೈ 2-wheeler ಈಸ್ ವೆನ್ ಇಟ್ ಈಸ್ ವಿತ್ ಮೀ ಇನ್ ಮೈ ಕಂಪೌಂಡ್, ಇಟ್ ಈಸ್ ಇಮಿಡಿಯೇಟ್ ಪೊಸೆಷನ್. ಅದನ್ನೇ ನಾನು ರಿಪೇರಿ ಮಾಡೋಕ್ಕೆ ಅಂಗಡಿ ಅವನಿಗೆ ಕೊಟ್ಟಿರ್ತೀನಿ. ಆವಾಗಲೂ ಕೂಡ ನಂದೇ ಪೊಸಿಷನ್ ಅದು. ಬಟ್ ಇಟ್ ಈಸ್ ಮೀಡಿಯೇಟ್ ಪೊಸಿಷನ್. ನನ್ನ ಹತ್ರ ಪರ್ಸನಲ್ ಆಗಿಲ್ಲ. ಇಟ್ ಈಸ್ ವಿತ್ ಸಮ್ ಸರ್ವೆಂಟ್, ಇಟ್ ಈಸ್ ವಿತ್ ಸಮ್ ಮೆಕ್ಯಾನಿಕ್. ದೇರ್ಫೋರ್ even though it is with him, I am having the possessional rights. Then comes constructive possession. Constructive possession ಏನಾಗುತ್ತೆ ಅಂತಂದ್ರೆ, ಕಾನೂನು ಕಲ್ಪನೆ ಮಾಡುತ್ತೆ. The law will create the possession. ಫಾರ್ ಎಕ್ಸಾಂಪಲ್, ಒಂದು ಬಂಗ್ಲೋ ಖರೀದಿ ಮಾಡ್ತೀರಿ ನೀವು. ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀರಿ, 5 ಕೋಟಿ ರೂಪಾಯಿ ಕೊಡ್ತೀರಿ, ಅವರು ಓನರ್ 5 ಕೋಟಿ ರೂಪಾಯಿ ತೊಗೊಳ್ತಾರೆ. ರಿಜಿಸ್ಟ್ರೇಷನ್ ಸೇಲ್ ಡೀಡ್ ಮೇಲೆ ಸಹಿ ಮಾಡಿಸ್ತೀರಿ. ಅದರಲ್ಲಿ ಬರೆದಿರ್ತಾರೆ, ದ ಬಂಗ್ಲೋ ಈಸ್ ಮೇಡ್ ಓವರ್, ಪೊಸೆಷನ್ ಈಸ್ ಮೇಡ್ ಓವರ್ ಅಂತ ಬರೆದಿರ್ತೀವಿ. ಆದರೂ ಆಮೇಲೆ ಏನಾಗುತ್ತೆ ಅಂದರೆ, ನೀವು ಮತ್ತೆ ತಿರ್ಗಾ ಲಂಡನ್ಗೆ ಹೋಗ್ಬೇಕಾಗಿರುತ್ತೆ. ಆವಾಗ ಹೇಳ್ತೀರಿ ಅವಾಗ, ಸರ್ ನಾನು ನೆಕ್ಸ್ಟ್ ಟೈಮ್ ಬರೋ ತನಕನೂ ನಿಮ್ಮ ಹತ್ರ ಇರಲಿ ಸರ್ ಕೀ ಅಂತ ಕೊಟ್ಟು ಹೋಗ್ತೀವಿ. So therefore, at that point, you are having a constructive possession, not actual possession. You are having a constructive possession, recognized by law. It is recognized by law without physical control. ಆ ಮನೆಯಲ್ಲಿ ನೀವಿಲ್ಲ. ಈಗ ಆ ಮನೆಯಲ್ಲಿ ನೀವಿಲ್ಲ. ನೀವು ಯಾರ ಕಡೆಯಿಂದ ಖರೀದಿ ಮಾಡಿದಿರೋ ಅವರೇ ಆ ಮನೆಯಲ್ಲಿದ್ದಾರೆ. ಅವ್ರು ನಿಮಗಿನ್ನೂ ಬಿಟ್ಟುಕೊಟ್ಟಿಲ್ಲ. ಹೆಂಗೆ ಬಿಟ್ಟುಕೊಟ್ಟಿಲ್ಲ ಅನ್ನೋದು ಫಿಸಿಕಲ್ ಪೊಸಿಷನ್. He is in physical possession, but you are in constructive possession. ನೀವು ಅದರಲ್ಲಿ ಏನಾಗಿದ್ದೀರಿ, ಕನ್ಸ್ಟ್ರಕ್ಟಿವ್ ಪೊಸಿಷನ್ ನಿಮ್ದಿದೆ, ಸ್ವಾಧೀನ ನಿಮ್ದಿದೆ. ಲಾ ಕ್ರಿಯೇಟ್ಸ್ ಇಟ್ ಫಾರ್ ಯು. ಓಕೆ, ಹಾಗೇನೆ ನಿಮ್ದೊಂದು ಪರ್ಸ್ ಕಳೆದೋಯ್ತು ಅಥವಾ ಒಂದು ಮೋಟರ್ ಬೈಕ್ ಕಳೆದೋಯ್ತು ಅಂತ ಇಟ್ಕೊಳ್ಳಿ. ಆವಾಗ್ಲೂ ಮೋಟರ್ ಬೈಕಿನ ಕನ್ಸ್ಟ್ರಕ್ಟಿವ್ ಪೊಸಿಷನ್ನು ನಿಮ್ಮ ಹತ್ರ ಇರ್ತದೆ. ಫಿಸಿಕಲ್ ಪೊಸಿಷನ್ ಕಳ್ಳನ ಹತ್ರ ಇರ್ತದೆ. ಕನ್ಸ್ಟ್ರಕ್ಟಿವ್ ಪೊಸಿಷನ್ನು ನಿಮ್ಮ ಹತ್ರ ಇರ್ತದೆ. ಲಾಸ್ಟ್ ಪ್ರಾಪರ್ಟಿ, ರೈಟ್? ದೆನ್ ದ ಅದರ್ ಟು, ಡಿಫ್ಯಾಕ್ಟೋ ಆ್ಯಂಡ್ ಡಿಜೂರ್ ಪೊಸಿಷನ್. Dijure means the law will permit that possession. So that is lawful possession. Possession in law. Rightful owner, real owner. See, a house is given on rent. So you are in the de jure possession of that house. ಅಂದರೆ ಕಾನೂನಾತ್ಮಕವಾಗಿ ಅದರ ಸ್ವಾಧೀನ ನಿಮ್ಮ ಹತ್ರನೇ ಇದೆ. ಯಾಕೆ ಹೇಳಿ, ಅದರ ಪ್ರಾಫಿಟ್ ತಿಂಗಳ ನಿಮಗೆ ಬರ್ತಾನೆ ಇರ್ತದೆ. ಸೊ ದಟ್ ಈಸ್ ಡಿ ಜೂರ್. ವಾಟ್ ಈಸ್ ಡಿ ಫ್ಯಾಕ್ಟೋ? ಆ ಬಾಡಿಗೆ ಇರ್ತಾನಲ್ಲ ಅವನು ವಾಸ್ತವವಾಗಿ ಪೊಸಿಷನ್ ಹೊಂದಿರ್ತಾನೆ. ಹಿ ಈಸ್ ಹೋಲ್ಡಿಂಗ್ ದ ಪೊಸಿಷನ್ ರಿಯಲಿ, ಆ್ಯಕ್ಚುವಲಿ.
ವಾಸ್ತವವಾಗಿ ನಿಜವಾಗಿ ಅವನು ಸ್ವಾಧೀನದಲ್ಲಿರ್ತಾನೆ. ಬಟ್ ಹಿ ಈಸ್ ನಾಟ್ ಡಿ ಜ್ಯೂರ್ ಪೊಸಿಷನ್. ಇಟ್ ಈಸ್ ನಾಟ್ ಡಿ ಜ್ಯೂರ್ ಪೊಸಿಷನ್, ಇಟ್ ಈಸ್ ಓನ್ಲಿ ಡಿ ಫ್ಯಾಕ್ಟೋ ಪೊಸಿಷನ್. ಫಾರ್ ಎಕ್ಸಾಂಪಲ್, ಯಾವನೋ ಒಬ್ಬ ನಿಮ್ಮ ಮನೆಗೆ ಟ್ರೆಸ್ ಪಾಸ್ ಮಾಡ್ತಾನೆ, ಕಾನೂನು ಬಾಹಿರವಾಗಿ ಅವನು ನಿಮ್ಮ ಮನೆ, ಅಥವಾ ನೀವೊಂದೊಂದು ಸೈಟ್ ಇರುತ್ತೆ, ಬೆಂಗಳೂರಲ್ಲಿ ಭಾಳ ನಡೀತಿತ್ತು, ಇವಾಗ ಕಮ್ಮಿ ಆಗಿದೆ. ಬೆಂಗಳೂರಲ್ಲಿ ನೀವು ಸೈಟ್ ತೊಗೊಂಡು ಬಿಟ್ಬಿಟ್ರೆ ಆಮೇಲೆ 2 ವರ್ಷ 3 ವರ್ಷ ಬಿಟ್ಟು ಹೋದರೆ ಯಾರೋ ಒಬ್ರು ಥರ್ಡ್ ಪಾರ್ಟಿ ಬಂದು ಮನೆ ಕಟ್ಕೊಂಡ್ಬಿಡ್ತೀರಿ. ಸೊ ಹೀ ಈಸ್ ಇನ್ ಡಿಫ್ಯಾಕ್ಟೋ ಪೊಸಿಷನ್. ಹೀ ಈಸ್ ನಾಟ್ ಲೀಗಲಿ, ನೋಡಿ, ಹೀ ಈಸ್ ನಾಟ್ ಲೀಗಲಿ ಹೀ ಈಸ್ ನಾಟ್ ದಿ ಪರ್ಸನ್ ಟು ಹ್ಯಾವ್ ಪೊಸಿಷನ್. ಅವನು ಅತಿಕ್ರಮಣ ಮಾಡಿಕೊಂಡು ಅದರಲ್ಲಿ ಆ ಒಂದು ಆಸ್ತಿಯ ಕಂಟ್ರೋಲ್ ಮಾಡ್ತಿರ್ತಾನೆ. ಅದಕ್ಕೆ ನಾವೇನು ಹೇಳ್ತೀವಿ? ಡಿಫ್ಯಾಕ್ಟೋ ಪೊಸಿಷನ್. ಡಿಫ್ಯಾಕ್ಟೋ ಪೊಸಿಷನ್ ಮೇ ಬಿ ಲೀಗಲ್, ಮೇ ಬಿ ಇಲ್ಲೀಗಲ್. ಇಟ್ ಈಸ್ ಲೀಗಲ್ ವೆನ್ ಹಿ ಈಸ್ ಎ ಟೆನೆಂಟ್. ಇಟ್ ಈಸ್ illegal when he is a trespasser. If he is a trespasser, de facto possession is illegal. If he is a tenant, de facto possession is legal. ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ದಟ್ಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಆಫ್ possession. So those things are again explained. Whatever I have explained, the same thing is explained here. I need not further explain them. Corporal. This refers to the possession of a material or a tangible object such as a land, house, book or goods. It is physical holding of objects which can be touched and seen. ಹೇಳಿದ್ನಲ್ಲ, tangible ಅಂತಾರೆ ಇವಕ್ಕೆ. These are called tangible. Okay. If a person is living in a house or is carrying a pen in his pocket, he has a corporal possession. ದೇಹಾತ್ಮಕವಾಗಿ ಅವನ ಜೊತೆಗಿದೆ ಅಂತ. Then incorporeal. This refers to the possession of intangible or abstract rights which cannot be physically touched. Copyright cannot be touched, right? Patent cannot be touched and seen. Okay, so which cannot be physically touched but can be legally exercised. ಅವನ್ನ ನಾವೇನು ಮಾಡ್ಬೋದು? ಲೀಗಲಿ ಎಕ್ಸರ್ಸೈಸ್ ಮಾಡ್ಬೋದು. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆ್ಯಕ್ಟ್ ನೋಡಿ, ಕಾಪಿರೈಟ್, ಟ್ರೇಡ್ ಮಾರ್ಕ್, ಪೇಟೆಂಟ್ ಆರ್ IPRs, ಈವನ್ ಗುಡ್ ವಿಲ್, ಈಸ್ಮೆಂಟ್ ರೈಟ್ ಆಲ್ಸೋ, ಈಸ್ಮೆಂಟ್, ಇವೆಲ್ಲವನ್ನು ಡಿಸ್ಕಸ್ ಮಾಡಿದ್ದೀವಿ. ಇವು ಇನ್ಕಾರ್ಪೊರಲ್. ದೆನ್ ಕಮ್ಸ್ ಇಮಿಡಿಯೇಟ್, ನಮ್ಮ ಸ್ವತಃ ಕಂಟ್ರೋಲ್ನಲ್ಲಿ ಇರುವಂಥದ್ದು. ಡೈರೆಕ್ಟ್ ಕಂಟ್ರೋಲ್. ಎಕ್ಸಾಂಪಲ್, ಇಫ್ ಎ ಫಾರ್ಮರ್ ಈಸ್ ಪ್ಲೋಯಿಂಗ್ ಹಿಸ್ ಓನ್ ಲ್ಯಾಂಡ್ or a man is using his own bicycle, it is immediate. Mediate and immediate. Mediate ಅಂದರೆ ಮಧ್ಯಸ್ಥಿಕೆ, ಇಮಿಡಿಯೇಟ್ ಅಂದರೆ ನಾನೇ ನಿಯಂತ್ರಣವನ್ನು ಹೊಂದಿರ್ತೀನಿ. Mediate. When the possession is exercised through another person, it is called mediate possession. The possession in whose behalf the thing is possessed has mediate possession, while the person actually holding it has ಇಮಿಡಿಯೇಟ್ ಪೊಸಿಷನ್. ಅದನ್ನೇ ಹೇಳಿದೆ ನಾನು ಒಂದು ವಸ್ತುವನ್ನು ರಿಪೇರಿ ಮಾಡೋಕ್ಕೆ ಯಾವುದೋ ಗ್ಯಾರೇಜಿಗೆ ಕೊಟ್ಟಿದ್ದೆ ಅಂತಂದರೆ ನನ್ನ ಪೊಸಿಷನ್ನ ನಾವು ಮೀಡಿಯೇಟ್ ಅಂತೀವಿ. ಆ ಗ್ಯಾರೇಜ್ನವನು ಅದನ್ನ ಇಟ್ಕೊಂಡಿರ್ತಾನಲ್ಲ, ಅದಕ್ಕೆ ಇಮಿಡಿಯೇಟ್ ಅಂತೀವಿ. ದಟ್ಸ್ ಇಟ್. ಎ ಮಾಸ್ಟರ್ ಹ್ಯಾಸ್ ಎ ಮೀಡಿಯೇಟ್ ಪೊಸಿಷನ್ ಆಫ್ ಗೂಡ್ಸ್ ವಿಚ್ ಈಸ್ ಫಿಸಿಕಲಿ ಹೆಲ್ಡ್ ಬೈ ಹಿಸ್ ಸರ್ವೆಂಟ್. ನಿಮ್ಮ ಸರ್ವೆಂಟ್ಗೆ, ನಿಮ್ಮ ಡ್ರೈವರ್ಗೆ ಕಾರ್ ಕೊಟ್ಟಿರ್ತೀರಿ, ಅವನು ಇವತ್ತು ಹೋಗಿ ಬರಪ್ಪ ಅಂಥೇಳಿ ಯಾವುದೋ ಊರಿಗೆ, ಅವನ ಹತ್ರ ಇರೋದು ಇಮಿಡಿಯೇಟ್ ಪೊಸಿಷನ್. ಬಟ್ ನಿಮ್ಮ ಹತ್ರ ಇರೋದು ಮೀಡಿಯೇಟ್ ಪೊಸಿಷನ್, ಮಧ್ಯಸ್ಥ ಸ್ವಾಧೀನ. ಅವನ ಹತ್ರ ಇರೋದು ಏನು? ಇಮಿಡಿಯೇಟ್, ತಕ್ಷಣದ ಸ್ವಾಧೀನ. ದಟ್ ಈಸ್ ವಾಟ್ ಈಸ್ ದಿ ಕಾನ್ಸೆಪ್ಟ್ ಹಿಯರ್. ದೆನ್ ಕಮ್ಸ್ ಕನ್ಸ್ಟ್ರಕ್ಟಿವ್ ಪೊಸಿಷನ್. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನ್ಸ್ಟ್ರಕ್ಟಿವ್ ಪೊಸಿಷನ್ ಎಕ್ಸಿಸ್ಟ್ಸ್ ವೆನ್ ಎ ಪರ್ಸನ್ ಹ್ಯಾಸ್ ಲೀಗಲ್ ಕಂಟ್ರೋಲ್ ಓವರ್ ಎ ಥಿಂಗ್ ವಿದೌಟ್ ಹ್ಯಾವಿಂಗ್ ಫಿಸಿಕಲ್ ಕಂಟ್ರೋಲ್. Physical control. The law assumes possession even if the thing is not in physical custody. See, a person loses his wallet, but still he has a legal right to find it. He is in constructive possession. Similarly, a landlord has constructive possession of his house, though it is in the possession of a tenant. ನೋಡಿ, ಬಾಡಿಗೆದಾರನ ಹತ್ರ ನಿಮ್ಮ ಮನೆ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ಬಾಡಿಗೆದಾರ ಆ್ಯಕ್ಚುಯಲ್ ಪೊಸಿಷನ್ನಲ್ಲಿರ್ತಾನೆ, ನೀವು
ಕನ್ಸ್ಟ್ರಕ್ಟಿವ್ ಪೊಸಿಷನ್ನಲ್ಲಿ ಇರ್ತೀರಿ, ಅಂದರೆ ಕಲ್ಪಿತ ಸ್ವಾಧೀನದಲ್ಲಿ ಇರ್ತೀರಿ. ಯಾಕೆ? ಅದರ ಬಾಡಿಗೆ ನಿಮಗೆ ಬರ್ತಾ ಇರ್ತದೆ. ಕಾನೂನು ನಿಮ್ಮನ್ನು ಕನ್ಸ್ಟ್ರಕ್ಟಿವ್ ಪೊಸಿಷನ್ನಲ್ಲಿ ಇಡುತ್ತೆ. ಸೊ ಅದನ್ನು ತಿಳ್ಕೊಬೇಕು, ದಟ್ ಇಸ್ ಇಂಪಾರ್ಟೆಂಟ್. ದೆನ್ ಡಿಜೂರ್ ಆ್ಯಂಡ್ ಡಿಫ್ಯಾಕ್ಟೋ. ಡಿಜೂರ್ ಅಂದರೆ ಕಾನೂನುಬದ್ಧವಾಗಿ ನೀವು ಅದಕ್ಕೆ ಓನರ್. ಡಿಜೂರ್ ಪೊಸಿಷನ್ ಮೀನ್ಸ್ ವಿಚ್ ಈಸ್ ಲೀಗಲಿ ರಿಕಗ್ನೈಸ್ಡ್ ಆ್ಯಂಡ್ ರೈಟ್ಫುಲ್. ಆ ವಸ್ತುವಿನ ನಿಜವಾದ ಓನರ್ ನೀವು ಇರ್ತೀರಿ, ದಟ್ ಈಸ್ ಡಿಜೂರ್. ಫಾರ್ ಎಕ್ಸಾಂಪಲ್, ನಿಮ್ಮದು ಚಿನ್ನದ ನೆಕ್ಲೆಸ್ ಕಳೆದಿತ್ತು ಅಂತಂದರೆ ಯು ಆರ್ ಆಲ್ವೇಸ್ ಎ ಡಿಜೂರ್ ಓನರ್ ಆಫ್ ದಟ್, ಆರ್ ಡಿಜೂರ್ ಇನ್ ಡಿಜೂರ್ ಪೊಸಿಷನ್ ಆಫ್ ದಟ್ ನೆಕ್ಲೆಸ್. ಅದ್ರದ್ದು ಕಳ್ಳನ ಹತ್ರ ಇರ್ತದೆ. ಕಳ್ಳನ ಹತ್ರ ಇರೋದು ಡಿಫ್ಯಾಕ್ಟೋ ಪೊಸಿಷನ್. ನೀವು ನಿಮ್ಮ ಹತ್ರ ಡಿಜೂರ್, ಕಾನೂನಿನ ಪ್ರಕಾರ ನಿಮ್ಮದೇ ಅದು. ಎ ಪರ್ಸನ್ ಮೇ ನಾಟ್ ಹ್ಯಾವ್ ಆ್ಯಕ್ಚುಯಲ್ ಕಂಟ್ರೋಲ್, ಬಟ್ ಲಾ ರಿಕಗ್ನೈಸಸ್ ಹಿಮ್ ಆ್ಯಸ್ ಎ ಪೊಸೆಸರ್. Law recognizes him as a possessor. A landlord who has rented the house does not have de facto possession, but he is having a de jure possession. ಅಂದರೆ ಅವನು ಕಾನೂನಾತ್ಮಕವಾಗಿ ಅದರ ಸ್ವಾಧೀನವನ್ನು ಹೊಂದಿರ್ತಾನೆ, ಅದರ ನಿಜವಾದ ಸ್ವಾಧೀನ ಬಾಡಿಗೆದಾರನ ಹತ್ರ ಇರ್ತದೆ. ಡಿಫ್ಯಾಕ್ಟೋ ಅಂದರೆ ಬಾಡಿಗೆದಾರನ. ಡಿಫ್ಯಾಕ್ಟೋ ಆ್ಯಂಡ್ ಡಿಫ್ಯಾಕ್ಟೋ ವೇರ್ ಇಟ್ ಈಸ್ ಮಿಸ್ಡ್ ಡಿ ಜೂರ್, maybe de facto here. Yes, de facto. This is skipped here. De facto ಅಂತಂದ್ರೆ ಈ ಡಿಫ್ಯಾಕ್ಟೋ ಪೊಸೆಷನ್ ಇದೆಯಲ್ಲ, ಇದು ಕಾನೂನಾತ್ಮಕವಾಗಿರ್ಬೋದು, ಕಾನೂನು ಬಾಹಿರವಾಗಿಯೂ ಇರ್ಬೋದು. ಇಟ್ ರೆಫರ್ಸ್ ಟು ಆ್ಯಕ್ಚುಯಲ್ ಪೊಸೆಷನ್ ಇನ್ ಫ್ಯಾಕ್ಟ್, ವೆದರ್ ಇಟ್ ಈಸ್ ಲೀಗಲಿ ರಿಕಗ್ನೈಸ್ಡ್ ಆರ್ ನಾಟ್. ನಾ ಹೇಳಿದ್ನಲ್ವ, ಅದು ಕಾನೂನಾತ್ಮಕ ಸರಿ ಇರ್ಬೋದು, ಇಲ್ಲ ತಪ್ಪಿರ್ಬೋದು. ಎ ಟ್ರೆಸ್ಪಾಸರ್ ಆರ್ ಎ ಥೀಫ್ ಕ್ಯಾನ್ ಹ್ಯಾವ್ ಎ ಡಿಫ್ಯಾಕ್ಟೋ ಪೊಸೆಷನ್ ಬಿಕಾಸ್ ಫಿಸಿಕಲಿ ದೇ ಕಂಟ್ರೋಲ್ ದ ಆಬ್ಜೆಕ್ಟ್. ಎ ಥೀಫ್ ಹೋಲ್ಡಿಂಗ್ ಎ ಸ್ಟೋಲನ್ ಮೊಬೈಲ್ ಫೋನ್ ಹ್ಯಾಸ್ de facto possession of it, though not lawful. This is the example, de facto, right? And there is a short note question for you, and that question I have answered here. That is distinction between possession in law and possession in fact. Possession in law and possession in fact ಅಂದ್ರೆ ಏನು ಅನ್ನೋದನ್ನ ನಾನು ಡಿಟೇಲ್ ಆಗಿ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ. This is a requirement. What is possession in fact? Refers to actual physical control. Matte repetition over a thing. For example, holding a book in hand, residing in a house, using a vehicle. All these are factual custody or factual possession. Custody ಅನ್ನೋದಕ್ಕಿಂತ ನಾವು ವರ್ಡ್ ಇದನ್ನೇ ಯೂಸ್ ಮಾಡಬೇಕು. Factual possession. Factual possession. ರೈಟ್. ಪೊಸೆಷನ್ ಇನ್ ಲಾ ನಾ ಹೇಳಿದ್ನೆಲ್ಲ ಸಾಕಷ್ಟು ಹೇಳಿದ್ದೀನಿ. ಏನು? ಇಟ್ ಈಸ್ ಎ ಲೀಗಲ್ ಕಾನ್ಸೆಪ್ಟ್ ವೇರ್ ದ ಲಾ ಟ್ರೀಟ್ಸ್ ದ್ಯಾಟ್ ಯು ಆರ್ ಹ್ಯಾವಿಂಗ್ ಪೊಸೆಷನ್, ಸಮ್ ಒನ್ ಆ್ಯಸ್ ಬೀಯಿಂಗ್ ಇನ್ ಪೊಸೆಷನ್, ಈವನ್ ಇಫ್ ದೇ ಆರ್ ನಾಟ್ ಇನ್ ಡೈರೆಕ್ಟ್ ಕಂಟ್ರೋಲ್. ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂದ್ರೂ ಕಾನೂನು ಆ ವಸ್ತು ನಮ್ಮದು ಅಂಥೇಳಿ ಹೇಳ್ತದೆ. ಫಾರ್ ಇನ್ಸ್ಟೆನ್ಸ್, ಎ ಲ್ಯಾಂಡ್ಲಾರ್ಡ್ ಹ್ಯಾಸ್ ಎ ಲೀಗಲ್ ಪೊಸೆಷನ್. ಎ ಲ್ಯಾಂಡ್ಲಾರ್ಡ್ ಹ್ಯಾಸ್ ಎ ಲೀಗಲ್ ಪೊಸೆಷನ್ ಈವನ್ ದೋ ಟೆನಂಟ್ ಈಸ್ ಇನ್ ಆ್ಯಕ್ಚುಯಲ್ or factual possession. Thus, possession in fact is a physical reality. Possession in law is a legal recognition. Possession in law is a law tells that you are in possession. Law tells that you are in possession of that. That is what legal. Or you can also call it as de jure possession. It is called as de jure possession. Distinction between possession in law and possession in fact can be described like this, right? Then ಅದನ್ನೇ ಕನ್ನಡದಲ್ಲಿ ಹೇಳಿದ್ದೀನಿ, ಮತ್ತು ನಾನೇನು ನಿಮಗೆ ಬಹಳ ಎಕ್ಸ್ಪ್ಲೇನ್ ಮಾಡುವಂಥದ್ದು ಬೇಕಾಗಿಲ್ಲ. ವಾಸ್ತವ ಸ್ವಾಧೀನ, ಕಾನೂನಿನ ಸ್ವಾಧೀನ. ಕಾನೂನಿನ ಸ್ವಾಧೀನದಲ್ಲಿ ಕಾನೂನು ನಿಮ್ಮ ಸ್ವಾಧೀನದಲ್ಲಿದೆ ಅಂಥೇಳಿ ಗುರುತಿಸ್ತದೆ. ದಟ್ ಈಸ್ ದಿ ಮೇನ್ ದಿಸ್ ಒನ್, ಬಿಕಾಸ್ ಯು ಆರ್ ರಿಯಲ್ ಓನರ್. ನೀವು ಇನ್ನೊಬ್ಬರಿಗೆ ಕೊಟ್ಟಿರ್ತೀರಿ, ಅವರು ಫ್ಯಾಕ್ಟ್, ಪೊಸಿಷನ್ ಇನ್ ಫ್ಯಾಕ್ಟ್ ವಾಸ್ತವವಾಗಿ ಇಟ್ಕೊಂಡಿರ್ತಾರೆ. ಅಂದರೆ ಟೆನೆಂಟ್ ಈಸ್ ಪೊಸಿಷನ್ ಇನ್ ಫ್ಯಾಕ್ಟ್, ಓನರ್ ಈಸ್ ಪೊಸಿಷನ್ ಇನ್ ಲಾ. ದೆನ್ ಇದರ ಅರ್ಥ ಪೊಸಿಷನ್ ಇನ್ ಲಾ, ಲೀಗಲಿ ರಿಕಗ್ನೈಸ್ಡ್ ಪೊಸಿಷನ್ ಈವನ್ ವಿದೌಟ್ ಫಿಸಿಕಲ್ ಕಂಟ್ರೋಲ್. ಪೊಸಿಷನ್ ಇನ್ ಲಾನಲ್ಲಿ ಏನಾಗುತ್ತೆ ಅಂತಂದರೆ ಫಿಸಿಕಲಿ ಆ ವಸ್ತುವಿನ ಕಂಟ್ರೋಲ್ನಲ್ಲಿ ಅವನು ಇರೋದಿಲ್ಲ. ಪೊಸಿಷನ್ ಇನ್ ಫ್ಯಾಕ್ಟಲ್ಲಿ ಏನಾಗುತ್ತೆ ಅಂದರೆ ಅವನು ಸ್ವತಃ ಆ ವಸ್ತುವಿನ ಕಂಟ್ರೋಲ್ನಲ್ಲಿ ಇರ್ತಾನೆ. ಎರಡನೇದ್ದು ಪೊಸಿಷನ್ ಇನ್ ಲಾ ಬೇಸ್ಡ್ ಆನ್ ಲೀಗಲ್ ರೈಟ್. So it goes back to see your document, whether you are really the owner. So if you are really the owner, then it is
ಪೊಸೆಷನ್ ಇನ್ ಲಾ, ಕಾನೂನಿನ ಸ್ವಾಧೀನ, ಕಾನೂನಿನ ಹಕ್ಕು ಮತ್ತು ಮಾನ್ಯತೆಯ ಮೇಲೆ ಅದು ಆಧಾರಿತವಾಗಿರ್ತದೆ. ಪೊಸೆಷನ್ ಇನ್ ಫ್ಯಾಕ್ಟ್, ನೀವು ಆ ವಸ್ತುವಿನ ನಿಯಂತ್ರಣ ಇಟ್ಕೊಂಡಿದ್ರೆ ಸಾಕು, ಅದು ಏನಾಗುತ್ತೆ, ಪೊಸೆಷನ್ ಇನ್ ಫ್ಯಾಕ್ಟ್ ಆಗುತ್ತೆ. ರೈಟ್? ಎಕ್ಸಾಂಪಲ್, ಪೊಸೆಷನ್ ಇನ್ ಲ್ಯಾಂಡ್ ಲಾರ್ಡ್, ಇಟ್ಸ್ ಓನ್ಲಿ ಕ್ವಶನ್ ಆಫ್ ರಿಪಿಟೇಷನ್. ಲ್ಯಾಂಡ್ ಲಾ, ಟೆನೆಂಟ್ ಈಸ್ ಪೊಸೆಷನ್ ಇನ್ ಫ್ಯಾಕ್ಟ್, ಓನರ್ ಈಸ್ ಪೊಸೆಷನ್ ಇನ್ ಲಾ. ಪ್ರೊಟೆಕ್ಷನ್ ನೋಡಿ, ಪೊಸೆಷನ್ ಇನ್ ಲಾ ಈಸ್ ಪ್ರೊಟೆಕ್ಟೆಡ್ ಬೈ ಲೀಗಲ್ ರೆಮಿಡೀಸ್. It has got a legal remedy. Possession in fact is protected as long as the physical control continues. ಆ ವಸ್ತುವಿನ ನಿಯಂತ್ರಣದಲ್ಲಿ ನೀವು ಇದ್ರೆ ಮಾತ್ರ ನಿಮಗೆ ಅದು ನಿಮ್ಮದಾಗತ್ತೆ. ಒಮ್ಮೆ ಆ ವಸ್ತುವನ್ನು ನಿಮ್ಮ ನಿಯಂತ್ರಣದಿಂದ ಬಿಟ್ಟರೆ ಅದು ನಿಮ್ಮದಾಗೋದಿಲ್ಲ. ಆದರೆ ಆ ವಸ್ತುವಿನ ಮಾಲೀಕ ನೀನೇ ಆಗಿದ್ದರೆ ಅದು ನಿಮ್ಮ ನಿಯಂತ್ರಣದಲ್ಲಿ ಇರಲಿ, ನಿಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರಲಿ, ಎರಡೂ ಸಂದರ್ಭದಲ್ಲಿಯೂ ಕೂಡ ನೀವೇನಾಗ್ತೀರಿ, possession in law. You are holding a particular property in law. Property of possession of that property in law ಅನ್ನೋದನ್ನು ಹೇಳ್ಬೋದು. ಡಿಪೆಂಡೆನ್ಸ್, ಪೊಸೆಷನ್ ಇನ್ ಲಾ ಡಿಪೆಂಡ್ಸ್ ಆನ್ ಲೀಗಲ್ ರಿಕಗ್ನೇಷನ್. ಕಾನೂನು ಒಪ್ಕೋಬೇಕು ಇದನ್ನು, ಪೊಸೆಷನ್ ಇನ್ ಲಾನ. ಬಟ್ ಪೊಸೆಷನ್ ಇನ್ ಫ್ಯಾಕ್ಟ್ ಹಂಗಲ್ಲ, ಕಾನೂನು ಒಪ್ಬೇಕಂತೇನಿಲ್ಲ. ನಿಜವಾಗಿ ಅವನ ಹತ್ರ ಇದೆಯಾ, ಓವರ್, ಅದು ಕಾನೂನು ಬಾಹಿರನೇ ಇರಲಿ. ಓಕೆ, depends on actual control, not on law. Not on law. Scope. Possession in law wider. It includes constructive possession also. Possession in law ಅಂದರೆ possession in law ನಲ್ಲಿ ನಿಮ್ಮ ನೇರ ನಿಯಂತ್ರಣದಲ್ಲಿ ಇರ್ಬೋದು, ನಂಬರ್ 1. ಎರಡನೇದು, ನೀವು ಇನ್ನೊಬ್ಬರಿಗೆ ಯಾರಿಗಾರು ಹೇಳಿಬಿಟ್ಟು ಆಯ್ತಪ್ಪ ನಾ ಇದನ್ನು ನಂದು ನೀನು ನೋಡ್ಕೊಂಡ್ರು ಅಂತ ಹೇಳಿ ಅವನ ಹತ್ರನೂ ಇರ್ಬೋದು, ಕನ್ಸ್ಟ್ರಕ್ಟಿವ್ ಪೊಸಿಷನ್ ಇರ್ಬೋದು. ಅಥವಾ ವಸ್ತು ನಿಮ್ಮದು ಕಳೆದು ಹೋಗಿರ್ಬೋದು, ಆದರೂ ಯು ಆರ್ ಇನ್ ಪೊಸೆಷನ್ ಅಕಾರ್ಡಿಂಗ್ ಟು ಲಾ. ರೈಟ್? ವಾಟ್ ಈಸ್ ಪೊಸೆಷನ್ ಇನ್ ಫ್ಯಾಕ್ಟ್? ಇಟ್ ಈಸ್ ಎ ನ್ಯಾರೋ ಇಂಟರ್ಪ್ರಿಟೇಷನ್, ದಿಸ್ ಈಸ್ ಎ ವೈಡರ್ ಇಂಟರ್ಪ್ರಿಟೇಷನ್. ಇಲ್ಲಿ ಎಲ್ಲಿವರೆಗೆ ನಿಮ್ಮ ಹತ್ರ ಇರುತ್ತೋ ಅಲ್ಲಿವರೆಗೆ ಮಾತ್ರ ಪೊಸೆಷನ್ ಇನ್ ಫ್ಯಾಕ್ಟ್. ನಿಮ್ಮ ನಿಯಂತ್ರಣ ತಪ್ಪಿ ಹೋಯಿತು ಅಂದರೆ ಹೋಯಿತು, ದೆನ್ ಇಟ್ ಈಸ್ ನಾಟ್ ಯುವರ್ಸ್, ಇಟ್ ಈಸ್ ನಾಟ್ ಯುವರ್ಸ್ ಎಟ್ ಆಲ್. ಬೇಸಿಸ್ ಆಫ್ ಓನರ್ಶಿಪ್, ಇಂಪಾರ್ಟೆನ್ಸ್ ಆಫ್ ಪೊಸೆಷನ್. ಪೊಸೆಷನ್ನ ಮಹತ್ವ ಏನು, ಇದನ್ನು ಪ್ರಶ್ನೆ ಕೇಳಿದ್ದಾರೆ. ಪೊಸೆಷನ್ನ ಮಹತ್ವ, ಬೇಸಿಸ್ ಆಫ್ ಓನರ್ಶಿಪ್. ನೋಡಿ, ಇದು ಮಾಲೀಕತ್ವಕ್ಕೆ ಬುನಾದಿ. ಇದೇನಿದು, ಮಾಲೀಕತ್ವದ ಆಧಾರ. ಮಾಲೀಕತ್ವದ ಆಧಾರವೇ ಪೊಸೆಷನ್. ಮಾಲೀಕತ್ವದ ಆಧಾರವೇ ಪೊಸೆಷನ್. ನಾನು ಹೇಳಿದ್ನಲ್ಲ, ಇತಿಹಾಸವನ್ನು ಹೇಳ್ತಾ ಹೇಳ್ತಾ ಏನು ಹೇಳಿದೆ, ಮೊದಲು ಓನರ್ಶಿಪ್ ಯಾರಿಗೂ ಗೊತ್ತೇ ಇರಲಿಲ್ಲ. ಯಾವನೋ ಒಬ್ಬ ಹೋಗಿ ಒಂದು ಕಡೆ ಭೂಮಿ ಉಳಕ್ಕೆ ಶುರು ಮಾಡ್ದ. ಆವಾಗ ಪ್ರತಿ ವರ್ಷ ಅವನು ಭೂಮಿ ಉಳ್ತಾ ಇದ್ದ, ಅದು ಅವನದಾಯಿತು. ಅವನ ಪಕ್ಕಕ್ಕೆ ಬಂದು ಇನ್ನೊಬ್ಬ ಸ್ಟಾರ್ಟ್ ಮಾಡ್ದ, ಅದು ಅವನದಾಯಿತು. ಇನ್ನೊಬ್ಬ ಸ್ಟಾರ್ಟ್ ಮಾಡ್ದ, ಅದು ಅವನದಾಯಿತು. ದೇರ್ ಫೋರ್ ಪ್ರಿಲಿಮಿನರಿ ಆರ್ ಪ್ರೈಮರಿಲಿ ಇನ್ ಪ್ರಿಮಿಟಿವ್ ಸೊಸೈಟಿ ಪೊಸೆಷನ್ ಓನ್ಲಿ ವಾಸ್ ದೇರ್. ಆಮೇಲೆ ಇವನು ಇನ್ನೊಬ್ಬರಿಗೆ ಮಾರ್ಬೇಕನ್ನಿಸ್ತು, ಅಥವಾ ಇನ್ನೊಬ್ಬ ಇವನ ಆಸ್ತಿನ ಕೊಂಡ್ಕೋಬೇಕನ್ನಿಸ್ತು. ಆವಾಗ ಕಾನ್ಸೆಪ್ಟ್ ಆಫ್ ಓನರ್ಶಿಪ್ ಸ್ಟಾರ್ಟೆಡ್. ಆದ್ದರಿಂದ ಈ ಪೊಸೆಷನ್ ಇದೆಯಲ್ಲ, ಮಾಲೀಕತ್ವದ ಬುನಾದಿಯಾಗಿದೆ. ಇದು ಏನಾಗುತ್ತೆ ಅಂತಂದರೆ ಲೀಗಲ್ ಪ್ರೊಟೆಕ್ಷನ್. ಪೊಸೆಷನ್ ಈಸ್ ಪ್ರೊಟೆಕ್ಟೆಡ್ ಈವನ್ ಅಗೇನ್ಸ್ಟ್ ಓನರ್ಶಿಪ್ ಇನ್ ಸಮ್ ಕೇಸಸ್. ನೋಡಿ, ಈ ಲೀಗಲಿ ಕಾನೂನು ಕೂಡ ಪೊಸೆಷನನ್ನು ಕೆಲವೊಂದು ಸಲ ಏನು ಮಾಡ್ತದೆ, ರಕ್ಷಣೆ ಮಾಡ್ತದೆ. ಆಲ್ ಆಫ್ ಎ ಸಡನ್ ನಾನು ಓನರ್ ಇದ್ದೀನಿ ಅಂಥೇಳಿ ಓವರ್ ನೈಟ್ ಹೋಗಿ ನೀವು ಬಾಡಿಗೆದಾರನ ಎತ್ತಿ ಹೊರಗೆ ಹಾಕೋಕ್ಕಾಗಲ್ಲ. ನೋ, ದೆರ್ ಈಸ್ ಎ ಲೀಗಲ್ ಪ್ರೊಸೀಜರ್ ಫಾರ್ ದ್ಯಾಟ್. ಯು ಹ್ಯಾವ್ ಟು ಗಿವ್ ಹಿಮ್ 3 months notice. Then you have to bring eviction order. Then only you can remove him from the house. Evidence of ownership. Possession is a prima facie evidence. ನಿಮ್ಮ ಹತ್ರ ಇದೆ ಅಂತಾದರೆ ಅದು ಹೊರಗಿನ ಜಗತ್ತಿಗೆ ನೀವೇ ಮಾಲಕರು ಅಂತ ಅರ್ಥ. ನಿಮ್ಮ ನಿಯಂತ್ರಣದಲ್ಲಿ ಯಾವುದೇ ಆಸ್ತಿ ವಸ್ತು ಇದೆ ಅಂತಂದರೆ, ನೀವು ಅದರ ನೇರ ನಿಯಂತ್ರಣದಲ್ಲಿ ಇದ್ದೀರಿ ಅಂದರೆ ಹೊರಗಿನ ಜಗತ್ತಿಗೆ, ಫಾರ್ ಇನ್ ರೆಮ್ ಯು ಆರ್ ದ ಓನರ್. ಬಟ್ ವಾಟ್ ಹ್ಯಾಪನ್ಸ್, ರಿಯಲಿ ಡಾಕ್ಯುಮೆಂಟು ಇನ್ನೊಬ್ಬನ ಹೆಸರಿನಲ್ಲಿ ಇರೋನು ಬರ್ತಾನೆ 12 ವರ್ಷದೊಳಗೆ, ಬಂದು ಏನು ಹೇಳ್ತಾನೆ, ಸ್ವಾಮಿ ಇದು ನಂದು, ನನಗೆ ಬಿಟ್ಟು ಕೊಡಿ ಅಂತಾನೆ. then your possession cannot be claimed. If he is having a better title than your possession, ನಿಮ್ಮ ಪೊಸೆಷನ್ಗಿಂತ ನಿಯಂತ್ರಣಕ್ಕಿಂತ ಇನ್ನೂ ಉತ್ತಮವಾದಂತಹ ದಾಖಲಾತಿ, ಆ ದಾಖಲಾತಿ ಏನು ಹೇಳಬೇಕು, ಅವನು ಅದರ ಪೊಸೆಸರ್ ಇನ್ ಲಾ. ಪೊಸೆಸರ್ ಇನ್ ಲಾ.
ಹೂ ಈಸ್ ಪೊಸೆಸರ್ ಇನ್ ಲಾ? ಹೂ ಈಸ್ ಓನರ್? ಹೂ ಈಸ್ ಓನರ್? ಹೂ ಈಸ್ ಓನರ್ ಈಸ್ ದಿ ಪೊಸೆಸರ್ ಇನ್ ಲಾ. ಅವನು ಬಂದರೆ ನಿಮ್ಮ ಪೊಸೆಷನ್ ಇದೆಯಲ್ವಾ, ಏನು ಸ್ವಾಮ್ಯ ಇದೆಯಲ್ವಾ, ಅದು ನಲ್ ಆಗುತ್ತೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಸ್ವತ್ತು ಹಸ್ತಾಂತರ. ಸೊ ಟ್ರಾನ್ಸ್ಫರ್ ಆಫ್ ಪೊಸೆಷನ್ ಸಿಂಪಲೈಸ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ನೋಡಿ, ಒಮ್ಮೆ ನೀವು ಟ್ರಾನ್ಸ್ಫರ್ ಮಾಡೋಕ್ಕೆ ಅಂತ ಹೋದರೆ ಫಸ್ಟ್ ಕೆಲಸ ಏನು ಮಾಡ್ತೀರಿ ನೀವು? ಅವರಿಗೆ ಸ್ವತ್ತನ್ನು ಬಿಟ್ಟು ಕೊಡ್ತೀರಿ. ಅದಕ್ಕೆ ಟ್ರಾನ್ಸ್ಫರ್ ಆಫ್ ಪೊಸೆಷನ್ ಅಂತ. ಟ್ರಾನ್ಸ್ಫರ್ ಆಫ್ ಪೊಸೆಷನ್ ನೀವೇನು ಮಾಡ್ತೀರಿ? ಸ್ವಾಧೀನತ್ವವನ್ನು ನಿಮ್ಮಿಂದ ಬಿಟ್ಟು ಅವ್ರಿಗೆ ಕೊಡ್ತೀರಿ. ಸರ್ ಬನ್ನಿ ನೀವು ಈ ಮನೆಯಲ್ಲಿ ಇರಿ ಅಂತೇಳಿ ಕೀನ ಅವರಿಗೆ ಕೊಡ್ತೀರಿ. ಅಥವಾ ನೀವು ಈ ವರ್ಷದಿಂದ ನೀವು ಇದನ್ನು ಉಳುಮೆ ಮಾಡ್ಬೋದು ಅಂತ ಜಮೀನನ್ನು ಅವ್ರಿಗೆ ಕೊಡ್ತೀರಿ. ದಟ್ ಈಸ್ ವಾಟ್ ಈಸ್ ಟ್ರಾನ್ಸ್ಫರ್ ಆಫ್ ಪೊಸೆಷನ್. ಅಂದರೆ ನೀವೇನು ಮಾಡ್ತೀರಿ? ಸ್ವಾಧೀನವನ್ನು ಹಸ್ತಾಂತರ ಮಾಡ್ತೀರಿ. ಓಕೆ, ಸೊ ದಟ್ ಈಸ್ ಆಲ್. ದೆನ್ case laws. If we want to see the case laws of this possession, I have listed some. Law protect possession even against the real owner unless due process is followed. What is due process? ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದು. ಕಾನೂನು ಏನು ಹೇಳುತ್ತೆ? 3 ತಿಂಗಳು ನೋಟಿಸ್ ಕೊಡಬೇಕು ಅಂತಿದೆ. ನೋಟಿಸ್ ಕೊಡಲಾರದೆ ನೀವು ಖಾಲಿ ಮಾಡಿಸೋಕ್ಕಾಗಲ್ಲ. ಕಾನೂನು ಪ್ರಕಾರ ನಿಜವಾದ ಮಾಲೀಕರಾದರೂ ಕೂಡ ಸಮರ್ಪಕ ಕಾನೂನಿನ ವಿಧಾನವಿಲ್ಲದೆ ಸ್ವಾಧೀನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಕೇಸ್ ಲಾಗಳನ್ನು ನೋಡೋಣ. ಕೆ ದಿವಾನ್ ವರ್ಸಸ್ ಡಿಸ್ಟ್ರಿಕ್ಟ್ ಜಡ್ಜ್. ಪೊಸೆಷನ್ ಈಸ್ ಎ ಸಬ್ಸ್ಟ್ಯಾಂಟಿವ್ ರೈಟ್, ವೆರಿ ಇಂಪಾರ್ಟೆಂಟ್ ರೈಟ್, ಬೇಸಿಕ್ ರೈಟ್. ಸಬ್ಸ್ಟ್ಯಾಂಟಿವ್ ಅಂದರೆ ಬೇಸಿಕ್ ರೈಟ್, ಕ್ಯಾನಾಟ್ ಬಿ ಡಿಸ್ಟರ್ಬ್ಡ್. ಒಬ್ಬ ವ್ಯಕ್ತಿ ಒಂದು ಸ್ವಾಧೀನದಲ್ಲಿದ್ದಾನಂದ್ರೆ ಅವನು ಹಾಗೆ ತೆಗೆದು ಹಾಕೋಕ್ಕಾಗಲ್ಲ ನಾವು ವಿದೌಟ್ ಲಾ. ಮಾಡ್ಬೋದು ಡೆಫಿನೆಟ್ಲಿ, ಬಟ್ ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆ ಇರಬೇಕು. ಸ್ವಾಧೀನವು ಸ್ವತಂತ್ರದ ಹಕ್ಕು, ಕಾನೂನಿನ ವಿಧಾನವಿಲ್ಲದೆ ಅವನ ಸ್ವಾಧೀನತೆಯ ಹಕ್ಕನ್ನು ಕಿತ್ತುಕೊಳ್ಳಲಾಗಲ್ಲ. ಕೃಷ್ಣರಾಮ್ ಮಹಾಲೆ ವರ್ಸಸ್ ಶೋಭಾ ವೆಂಕಟರಾವ್. ಪರ್ಸನ್ ಇನ್ ಲಾಫುಲ್ ಪೊಸಿಷನ್. ನೋಡಿ, ಕಾನೂನಾತ್ಮಕವಾಗಿ ಒಬ್ಬ ವ್ಯಕ್ತಿ ಟ್ರಸ್ ಪಾಸ್ ಇಲ್ಲದೆ ಇದ್ದ ಅಂದರೆ ಕ್ಯಾನಾಟ್ ಬಿ ಡಿಸ್ಪೊಸೆಸ್ಡ್ ಎಕ್ಸೆಪ್ಟ್ ಬೈ ಡ್ಯೂ ಪ್ರೊಸೆಸ್. ಎಕ್ಸೆಪ್ಟ್ ಬೈ ಡ್ಯೂ ಪ್ರೊಸೆಸ್. ಬರೀ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಲ್ಲ, ಇಟ್ ಶುಡ್ ಬಿ ಡ್ಯೂ ಪ್ರೊಸೆಸ್. ಸರಿಯಾದ ರೀತಿಯಲ್ಲಿ ಇರುವಂತಹ ಕಾನೂನಿನ ಸರಿಯಾದ ಅಳವಡಿಕೆಯನ್ನು ಮಾಡುವುದರ ಮೂಲಕ ನಾವು ಆ ವ್ಯಕ್ತಿಯನ್ನು ಏನು ಮಾಡ್ಬೋದು? ಎವಿಕ್ಟ್ ಮಾಡ್ಬೋದು, ಎವಿಕ್ಷನ್ ಮಾಡ್ಬೋದು ಅನ್ನೋದು. ಓಕೆ, ದೆನ್ ಡಿಸ್ಟಿಂಕ್ಷನ್. ಎಸ್, ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಮ್ಟೈಮ್ಸ್ ಇಟ್ ಈಸ್ ಆಸ್ಕ್ಡ್. ಓನರ್ಶಿಪ್ಗೂ ಮತ್ತು ಏನು ಪೊಸೆಷನ್ಗೂ ಏನು ವ್ಯತ್ಯಾಸ? ನೀವು ನನ್ನ ಹಿಂದಿನ ವಿಡಿಯೋ ಓನರ್ಶಿಪ್ ವಿಡಿಯೋ ನೋಡಬೇಕು, ನೋಡಿದ ಮೇಲೆ ಇದನ್ನು ನೋಡಬೇಕು, ಇಲ್ಲಾಂದರೆ ಅರ್ಥ ಇಲ್ಲ. ಸ್ವಭಾವ ಏನು? ಪೊಸೆಷನ್ನಿನ ಸ್ವಭಾವ ಏನು? ಪೊಸೆಷನ್ ಸ್ವಭಾವ ಫ್ಯಾಕ್ಟ್ ಅಂತ ಹೇಳುತ್ತೆ. ಇಟ್ ಮೀನ್ಸ್ ಫಿಸಿಕಲಿ ಯು ಆರ್ ದೇರ್ ಅಂತ. ಆಕ್ಯುಪೇಷನ್ ಆಫ್ ದ ಥಿಂಗ್ ವೆದರ್ ಲಾಫುಲ್ ಆರ್ ಅನ್ಲಾಫುಲ್. ಪೊಸೆಷನ್ನಲ್ಲಿ ಕ್ವಶನ್ ಬರೋದು ನೀವು ಅದರ ನಿಯಂತ್ರಣವನ್ನು ಕಾನೂನಾತ್ಮಕವಾಗಿ ಇಟ್ಕೊಂಡಿದ್ದೀರೋ ಕಾನೂನು ಬಾಹಿರವಾಗಿ ಇಟ್ಕೊಂಡಿದ್ದೀರೋ ಅನ್ನೋದು ನಮಗೆ ಗೊತ್ತಿಲ್ಲ. ಈವನ್ ಎ ಥೀಫ್ ಆರ್ ಎ ಟ್ರಸ್ ಪಾಸರ್ ಕ್ಯಾನ್ ಹ್ಯಾವ್ ಪೊಸೆಷನ್. ನೋಡು, ಅವರು ವಸ್ತುವಿನ ನಿಯಂತ್ರಣದಲ್ಲಿದ್ದಂದ್ರೆ ಅವ್ರ ಹತ್ರ ಪೊಸೆಷನ್ ಇದೆ ಅಂತ ಅರ್ಥ. ಅವ್ರ ಹತ್ರ ಅದರ ಸ್ವಾಧೀನ ಅವ್ರ ಹತ್ರ ಇದೆ ಅಂತ ಅರ್ಥ. ಓನರ್ಶಿಪ್ ಹಂಗಲ್ಲ. ಪೊಸೆಷನ್ ಈಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. Possession is a matter of fact. Ownership is a matter of law. Transfer of Property Act, Sale of Goods Act. Transfer of Property Act, Sale of Goods Act. ಅವುಗಳ ಆಧಾರದಿಂದ ನೀವು ಮಾಲೀಕತ್ವವನ್ನು ಪಡ್ಕೊಂಡಿರಬೇಕು. ಆರ್ ಸಕ್ಸೆಷನ್ ಆ್ಯಕ್ಟ್. ಈ 3 ಕಾನೂನುಗಳ ಆಧಾರದಲ್ಲಿ ಅದರ ಮಾಲೀಕತ್ವ ನಿಮಗಿರಬೇಕು. ಅಂದರೆ ಇಟ್ ಈಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. Possession is a matter of fact, ownership is a matter of law. It represents a legal right recognized by legal system. ಕಾನೂನಾತ್ಮಕವಾಗಿ ಅದರ ಮಾಲೀಕರು ನೀವು ಅನ್ನೋದು ಇಲ್ಲಿ ಸಾಬೀತು ಆಗುತ್ತೆ ಓನರ್ಶಿಪ್ಪಲ್ಲಿ. ಪೊಸೆಷನ್ನಲ್ಲಿ ಆಗ್ಬೇಕಂತೇನಿಲ್ಲ. ಪೊಸೆಷನ್ ಮೇ ಬಿ ಲಾಫುಲ್, ಪೊಸೆಷನ್ ಮೇ ಬಿ ಅನ್ಲಾಫುಲ್. ಬಾಡಿಗೆ ಇರುವಂತಹ ಟೆನೆಂಟು ಲಾಫುಲ್ಲು, ಅದ್ರ ಬದಲು ಯಾವನೋ ಟ್ರಸ್ ಪಾಸ್ ಮಾಡಿಕೊಂಡು ನಿಮ್ಮ ಸೈಟಲ್ಲಿ ಮನೆ ಕಟ್ಟಿದವನು ಇದಾನಲ್ಲ, ಅದು ಅನ್ಲಾಫುಲ್. ದಟ್ಸ್ ಇಟ್. Then existence. Possession can exist without ownership. ನೋಡಿ, ಮಾಲೀಕತ್ವ ಇಲ್ಲದೆ ಪೊಸೆಷನ್ ಇರ್ಬೋದು. ನೀವು ಮಾಲೀಕರು ಆಗದೇ ಇರ್ಬೋದು, ಆದರೂ ನೀವು ಸ್ವಾಧೀನದಲ್ಲಿರ್ಬೋದು. ಉದಾಹರಣೆ, ಟೆನೆಂಟ್, ಬಾಡಿಗೆದಾರರು, ಟ್ರಸ್ ಪಾಸರು, ಫೈಂಡರ್ ಆಫ್ ಲಾಸ್ಟ್ ಗೂಡ್ಸ್, ಇವರೆಲ್ಲರೂ ಕೂಡ. ಓಕೆ, ದೆನ್ ಓನರ್ಶಿಪ್ ಕ್ಯಾನ್ ಎಕ್ಸಿಸ್ಟ್ ವಿದೌಟ್ ಪೊಸೆಷನ್. ನೋಡಿ,
ಇದು ಅಷ್ಟೇ. ನಿಮ್ಮ ಮಾಲೀಕತ್ವ, ನೀವು ಆ ವಸ್ತುವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ನೀವು ಮಾಲೀಕರಾಗ್ಬೋದು, ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅದು ನಿಮ್ಮ ನಿಯಂತ್ರಣದಲ್ಲಿ ಅಥವಾ ನಿಮ್ಮ ಸ್ವಾಧೀನದಲ್ಲಿ ಇಲ್ಲದ ಸಂದರ್ಭದಲ್ಲಿಯೂ ಕೂಡ ನೀವೇನಾಗ್ಬೋದು, ಅದರ ಮಾಲೀಕರಿರ್ಬೋದು. ಲ್ಯಾಂಡ್ಲಾರ್ಡ್ ವೆನ್ ದ ಟೆನೆಂಟ್ ಆಕ್ಯುಪೈಸ್ ದ ಹೌಸ್, ರೈಟ್. ದೆನ್ ಎಲಿಮೆಂಟ್ಸ್. ಪೊಸೆಷನ್ ರಿಕ್ವೈರ್ಸ್, ಹೇಳಿದ್ನಲ್ವಾ, ಇದನ್ನು ಹೇಳಿದ್ದೀನಿ ನಾನು, ಸೆವೆಗ್ನೀಸ್ ಕಾನ್ಸೆಪ್ಟ್. ದಟ್ ಈಸ್ ಕಾರ್ಪಸ್ ಆ್ಯಂಡ್ ಅನಿಮಸ್ ಎರಡೂ ಇರುತ್ತೆ. ಯಾವುದರಲ್ಲಿ? ಪೊಸೆಷನ್ನಲ್ಲಿ. ಬಟ್ ಓನರ್ಶಿಪ್ಪಲ್ಲಿ ಅದಷ್ಟೇ ಅಲ್ಲ, ಇಟ್ ಹ್ಯಾಸ್ ಗಾಟ್ ಬಂಡಲ್ ಆಫ್ ರೈಟ್ಸ್. ಇಟ್ ಹ್ಯಾಸ್ ಗಾಟ್ ಬಂಡಲ್ ಆಫ್ ರೈಟ್ಸ್. ಸಿ, ರೈಟ್ ಟು ಪೊಸೆಸ್, ಇದು ಫಸ್ಟ್ ರೈಟ್. ರೈಟ್ ಟು ಎಂಜಾಯ್, ಸೆಕೆಂಡ್ ರೈಟ್. ರೈಟ್ ಟು ಟ್ರಾನ್ಸ್ಫರ್, ಮೂರು ಯಾರಿಗಾರು ಕೊಡುವಂಥದ್ದು. ರೈಟ್ ಟು ಎಕ್ಸ್ಕ್ಲೂಡ್ ಅದರ್ಸ್, ಯಾರು ಬರಲಾರ್ದಂಗೆ ಇಟ್ಕೊಳ್ಳುವಂಥದ್ದು. ಈವನ್ ರೈಟ್ ಟು ಡಿಸ್ಟ್ರಾಯ್, ಇಷ್ಟೆಲ್ಲ ಹಕ್ಕುಗಳು ನೀವು ಓನರ್ಶಿಪ್ಪಲ್ಲಿ ಇರ್ತವೆ. ಇಟ್ ಈಸ್ ಹ್ಯಾವಿಂಗ್ ಎ ಬಂಡಲ್ ಆಫ್ ರೈಟ್ಸ್. ವೇರ್ ಆಸ್ ದಿ ಪೊಸೆಷನ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಕಂಟ್ರೋಲ್, ಫಿಸಿಕಲ್ ಕಂಟ್ರೋಲ್ ಆ್ಯಂಡ್ ಮೆಂಟಲ್ ಇಂಟೆನ್ಷನ್, ಇಷ್ಟೇ ಇರುತ್ತೆ ಅಲ್ಲಿ. ಓಕೆ, ಹಿಯರ್ ಇಟ್ ಹ್ಯಾಸ್ ಗಾಟ್ ಆಲ್ ದಿಸ್, ಇನ್ಕ್ಲೂಡಿಂಗ್ ದಿಸ್. ಸೊ ಇಫ್ ದಿಸ್ ಈಸ್ ಓನರ್ಶಿಪ್, ದಿಸ್ ಈಸ್ ಪೊಸೆಷನ್. ದಿಸ್ ಈಸ್ ಓನರ್ಶಿಪ್. ಓನರ್ಶಿಪ್ಪಲ್ಲಿ ಪೊಸೆಷನ್ನು ಸೇರ್ಕೊಂಡಿದೆ. ಇರ್ಬೋದು, ಇರದೇ ಇರ್ಬೋದು. ಪೊಸೆಷನನ್ನು ನೀವು ಬೇರೆದವರಿಗೆ ಕೊಡ್ಬೋದು. ಅಷ್ಟೇ ಅಲ್ಲ, ಲೀಗಲ್ ಪೊಸೆಷನ್ ಈಸ್ ವಿತ್ ಯು ಓನ್ಲಿ. ಯು ಆರ್ ಗಿವಿಂಗ್ ಪೊಸೆಷನ್, ಇನ್ ಫ್ಯಾಕ್ಟ್ ಯು ಆರ್ ಗಿವಿಂಗ್ ಟು ಅದರ್ಸ್. ಪೊಸೆಷನ್ ಇನ್ ಲಾ ಯು ಆರ್ ಕೀಪಿಂಗ್ ಯುವರ್ ಸೆಲ್ಫ್. ಕಾನೂನಾತ್ಮಕ ನಿಯಂತ್ರಣ ನಿಮ್ಮದೇ ಇರುತ್ತೆ, ಸ್ವಾಧೀನ ನಿಮ್ಮದೇ ಇರುತ್ತೆ. ಆದರೆ ನಿಜವಾದ ಸ್ವಾಧೀನ ಬಾಡಿಗೆದಾರನಿಗೆ ಇರುತ್ತೆ. ದಿಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಪೊಸೆಷನ್ ಇಂಟೆನ್ಷನ್ನಲ್ಲಿ ಇದು ಉತ್ತರ. ಆಮೇಲೆ ಡ್ಯೂರೇಷನ್ ನೋಡಿ. ಡ್ಯೂರೇಷನ್ನಲ್ಲಿ ಏನಾಗುತ್ತೆ ಅಂತಂದರೆ, ಓನರ್ಶಿಪ್ ಇದೆಯಲ್ವಾ, ಅದು ನಿರಂತರ, ಪರ್ಪೆಚುವಲ್ ಅಂತಾರೆ ಅದಕ್ಕೆ. ಓನರ್ಶಿಪ್ ಈಸ್ ಪರ್ಪೆಚುವಲ್, ಕಂಟಿನ್ಯೂಸ್ ಇರುತ್ತೆ ನಿಮಗೆ ಓನರ್ಶಿಪ್. ಆದರೆ ಪೊಸೆಷನ್ ಕಂಟಿನ್ಯೂಸ್ ಇರಬೇಕಂತೇನಿಲ್ಲ. ಪೊಸೆಷನ್ ಈಸ್ ಜನರಲಿ ಟೆಂಪ್ರರಿ. ಇಟ್ ಮೇ ಶಿಫ್ಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. It may shift for one person to another person. A rented car is in possession of the hirer. ಯಾರು ಕಾರ್ ಬಾಡಿಗೆ ತಗೋತಾರೆ ಅವನ ಪೊಸಿಷನ್ನಲ್ಲಿರುತ್ತೆ. ನಾಳೆ ಇನ್ನೊಬ್ಬ ಕಾರ್ ಬಾಡಿಗೆ ತಗೋತಾನೆ, ಅವನ ಪೊಸಿಷನ್ನಲ್ಲಿರುತ್ತೆ. ಬಾಡಿಗೆ ಮನೆಯೂ ಅಷ್ಟೇ, ನಾಳೆ ಇನ್ನೊಬ್ಬ ಬರ್ತಾನೆ, ಅವನಿಗೆ ಬಾಡಿಗೆ ಕೊಡ್ತಾರೆ. ಸೊ ಪೊಸಿಷನ್ ಚೇಂಜಸ್, ರೈಟ್. ಓನರ್ಶಿಪ್ ಈಸ್ ಪರ್ಮನೆಂಟ್. ಅಂಟಿಲ್ ಟ್ರಾನ್ಸ್ಫರ್ ಟು ಅದರ್ಸ್. ನೀವೇ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದರೆ, ಅಥವಾ ಅದು ಸತ್ಯನಾಶ ಆಗೋದ್ರೆ, ಫ್ಲಡ್ ಬಂದು ತೇಲ್ಕೊಂಡು ಹೋಗ್ಬಿಡುತ್ತೆ ಮನೆ. ಸೊ ಗಾನ್. ಸ್ವಾಮ್ಯವು ಶಾಶ್ವತ. ಸ್ವಾಮ್ಯ ಅಂದರೆ ಇಲ್ಲಿ ಮಾಲೀಕತ್ವ. ಮಾಲೀಕತ್ವ ಶಾಶ್ವತ. ಆದರೆ ಸ್ವಾಧೀನ ತಾತ್ಕಾಲಿಕ. ಇದನ್ನು ನಾವು ನಾಲ್ಕನೇದ್ದು ಅಂದರೆ ಡ್ಯೂರೇಷನ್ ಬಗ್ಗೆ ನಾವು ಇದನ್ನು ಹೇಳ್ಬೋದು, ಅವಧಿಯ ಬಗ್ಗೆ, ರೈಟ್. ಲೀಗಾಲಿಟಿ ನೋಡಿ. ಪೊಸೆಷನ್ ಮೇ ಬಿ ಲೀಗಲ್, ಮೇ ನಾಟ್ ಬಿ ಲೀಗಲ್. ಹೇಳಿದ್ದೀನಿ, ಅನೇಕ ಸಲ ಹೇಳಿದ್ದೀನಿ. ಆದರೆ ಓನರ್ಶಿಪ್ ಅಂದರೆ ದಟ್ ಈಸ್ ಲೀಗಲ್ ಓನ್ಲಿ. ಕಾನೂನಾತ್ಮಕ. ಅನಧಿಕೃತ ಓನರ್ಶಿಪ್ ಇರೋದಿಲ್ಲ, ಅನ್ಲಾಫುಲ್ ಓನರ್ ಇರೋದಿಲ್ಲ. ಓನರ್ ಮೀನ್ಸ್ ಲಾಫುಲ್ ಓನ್ಲಿ. ದ ವರ್ಡ್ ಓನರ್ ಕ್ಯಾರೀಸ್ ದ inherent meaning of lawfulness. Then protection. Possession is protected to maintain peace and order. ಯಾವುದೋ ಒಬ್ಬ ವ್ಯಕ್ತಿ ಅದರ ಪೊಸೆಷನ್ನಲ್ಲಿ ಇದಾನಂದರೆ ನಾವು ಆಲ್ ಆಫ್ ಎ ಸಡನ್ ಅವನು ಕಿತ್ತು ಹಾಕೋಕ್ಕಾಗಲ್ಲ. ಆವಾಗ ಶಾಂತಿ ಕದಲ್ಬೋದು, ಅವನಿಗೆ ನಮಗೆ ಗಲಾಟೆ ಆಗ್ಬೋದು, ಸಮಾಜದಲ್ಲಿ ಗಲಾಟೆ ಆಗ್ಬೋದು. ಆದ್ದರಿಂದ ಯಾವಾಗಲೂ ಯಾರ ಸ್ವಾಧೀನದಲ್ಲಿರ್ತೀವೋ ಆ ಸ್ವಾಧೀನವನ್ನು ಏಕ್ದಮ್ ಬಿಡ್ಸೋಕ್ಕಾಗಲ್ಲ, ಸ್ವಾಧೀನದಿಂದ ಅವನು ಹೊರಗಿಡೋಕ್ಕಾಗಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಪಾಲಿಸಿ. ಸಾರ್ವಜನಿಕವಾದಂತಹ ಒಂದು ವಿಚಾರ ಏನು ಅಂತಂದರೆ, ತತ್ವ ಏನು ಅಂತಂದರೆ, ಯಾವ ವ್ಯಕ್ತಿಯ ಸ್ವಾಧೀನದಲ್ಲಿ ಒಂದು ವಸ್ತು ಇದೆಯೋ ಅದನ್ನು ಕಾನೂನಿನ ಪ್ರಕ್ರಿಯೆಗೆ ಹೊರತಾಗಿ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಓನರ್ಶಿಪ್ ಈಸ್ ಪ್ರೊಟೆಕ್ಟೆಡ್ ಆ್ಯಸ್ ಎ ಲೀಗಲ್ ರೈಟ್. ಇಟ್ ಈಸ್ ರೈಟ್ ಇನ್ ರೆಮ್. ನೀವು ಓನರು ಅಂತಂದರೆ ಇಡೀ ಜಗತ್ತನ್ನು ನೀವೇನು ಹೇಳ್ಬೋದು, ನೋ ಡೋಂಟ್ ಟಚ್ ದಿಸ್ ಪ್ರಾಪರ್ಟಿ ಅಂತ ಹೇಳ್ಬೋದು. ದಟ್ ಈಸ್ ರೈಟ್ ಇನ್ ರೆಮ್ ಅಗೇನೆಸ್ಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ದ ವರ್ಲ್ಡ್, ರೈಟ್. ಎನ್ಫೋರ್ಸಿಬಲ್ ಅಗೇನೆಸ್ಟ್ ದ ಹೋಲ್ ವರ್ಲ್ಡ್. ನೀವು ಯಾರು ಬರಬೇಡಿ ಅಂಥೇಳಿ ನಾವು ಕಾನೂನಾತ್ಮಕವಾಗಿ ಅದನ್ನು ಜಾರಿಗೊಳಿಸ್ಬೋದು. ಆದರೆ ಪೊಸೆಷನ್ ಹಾಗಲ್ಲ. ಪೊಸೆಷನ್ನನ್ನು ನೀವೇನು ಮಾಡಬೇಕು, ಬೈ ಅಪ್ಲೈಯಿಂಗ್ ಲಾ
you can ensure that his possession is destroyed. His possession is taken away. ಅವನ ಒಂದು ಸ್ವಾಧೀನದಿಂದ ಆ ವಸ್ತುವನ್ನು ಕಾನೂನಿನ ಪ್ರಕ್ರಿಯೆಯ ಮೂಲಕ ತೆಗೆದುಕೊಳ್ಬೋದು. ಅದೇ ಒಂದು ವಸ್ತುವಿನ ಓನರ್ಶಿಪ್ಪನ್ನು ನೀವೇನು ಮಾಡ್ಬೋದು, ಕಾನೂನಿನ ಬಲದಿಂದ ಬೇರೆ ಯಾರು ಆ ಒಂದು ವಸ್ತುವಿನ ನಿಯಂತ್ರಣಕ್ಕೆ ಬರಲಾರ್ದಂಗೆ ನೀವು ನೋಡ್ಕೊಳ್ಬೋದು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಪ್ರೊಟೆಕ್ಷನ್. ದೆನ್ ರಿಲೇಷನ್ ಬಿಟ್ವೀನ್ ದ ಟೂ, ಇವೆರಡರ ಮಧ್ಯದ ಸಂಬಂಧ ಏನು? Possession is evidence of ownership. Law presumes possessor be the owner unless proved otherwise. ನೋಡಿ, ಕಾನೂನಿನ ಒಂದು ನಂಬಿಕೆ ಏನು ಅಂತಂದ್ರೆ, ಯಾವ ವ್ಯಕ್ತಿಯಲ್ಲಿ ಒಂದು ವಸ್ತು ಆಸ್ತಿ ನಿಯಂತ್ರಣದಲ್ಲಿದೆಯೋ ಜಡ್ಜ್ಗಳು ಅನ್ನೋದು ಅವಂದೇ ಸ್ವಾಮಿ, ಅದು ಅವಂದು ಅಲ್ಲ ಅನ್ನಕ್ಕೆ ನಿಮ್ಮ ಹತ್ರ ದಾಖಲೆ ಏನಿದೆ ಕೊಡಿ ಅಂದರೆ, ಪ್ರಿಜುಮ್ಷನ್ ಆಫ್ ಲಾ ಸ್ಟೇಟ್ಸ್ ದ್ಯಾಟ್ a property, if it is possessed by A, law presumes that it belongs to A. It is for the other party to prove, no Swami, ನನ್ನ ಹೆಸರಿಗೆ ಖರೀದಿ ಪತ್ರ ಇದೆ. That you have to prove, establish before 12 years of his peaceful possession. ಸ್ವಾಧೀನವು ಮಾಲೀಕತ್ವದ ಸಾಕ್ಷಿ. ಸ್ವಾಧೀನವು ಮಾಲೀಕತ್ವದ ಸಾಕ್ಷಿ. ಕಾನೂನು ಪ್ರಕಾರ ಒಬ್ಬ ವಸ್ತುವನ್ನು ಹಿಡಿದಿದ್ದರೆ ಅವನನ್ನು ಮಾಲೀಕನೆಂದು ಪರಿಗಣಿಸಲಾಗುತ್ತದೆ. ಇದಕ್ಕೆ ವಿರುದ್ಧವಾದ ಸಾಬೀತು ಬರುವವರೆಗೂ, ಅವನು ಅಲ್ಲ ಅನ್ನೋ ತನಕ ಪ್ರೂವ್ ಮಾಡೋ ತನಕ, ನೋ ಹಿ ಈಸ್ ನಾಟ್ ಓನರ್ ಅಂತ ಪ್ರೂವ್ ಮಾಡಬೇಕು. ಓನರ್ಶಿಪ್ ಈಸ್ ದ ಫೌಂಡೇಶನ್ ಆಫ್ ಪೊಸೆಷನ್. ಓನರ್ಶಿಪ್ ಈಸ್ ದಿ ಫೌಂಡೇಶನ್ ಆಫ್ ಪೊಸೆಷನ್. ಅಂದರೆ ಅಕಸ್ಮಾತು ಓನರ್ಶಿಪ್ ವಿಷಯದಲ್ಲಿ ಪೊಸೆಷನ್ ಈಸ್ ದಿ, ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ರಿವರ್ಸ್. ಪೊಸೆಷನ್ ಈಸ್ ದಿ ಫೌಂಡೇಶನ್ ಆಫ್ ಓನರ್ಶಿಪ್, ವಿ ಕ್ಯಾನ್ ಸೇ ಸೊ. ದ ಓನರ್ ನಾರ್ಮಲಿ ಹ್ಯಾಸ್ ದ ರೈಟ್ ಟು ಪೊಸೆಸ್. ಸಾಮಾನ್ಯವಾಗಿ ಓನರ್ಗೆ ಮುಖ್ಯವಾಗಿ ಪೊಸೆಸ್ ಅಂದರೆ ಅದರ ಸ್ವಾಧೀನವನ್ನು ಇಟ್ಕೊಳ್ಳಿಕ್ಕೆ ಅವನಿಗೆ ಅಧಿಕಾರ ಇರ್ತದೆ. ಅಂದರೆ ಒಮ್ಮೆ ನಿಜವಾದ ಓನರ್ ಬಂದು ಇದು ನಂದು ಅಂಥೇಳಿ ಅವನು ದಾಖಲೆಗಳನ್ನು ಕೊಟ್ಟರೆ ಸ್ವಾಧೀನ ಇರುವಂತಹ ವ್ಯಕ್ತಿ ಆ ಜಾಗ ಖಾಲಿ ಮಾಡಬೇಕಾಗ್ತದೆ. ಒಂದು ವೇಳೆ ಯಾರೂ ಕ್ಲೇಮೇ ಓನರ್ ಬರಲೇ ಇಲ್ಲಪ್ಪ ನಂದು ಅಂತ ಹೇಳೋಕ್ಕೆ, ಆವಾಗ ಏನಾಗುತ್ತೆ ಅಂದರೆ 12 ವರ್ಷದ ನಂತರ ಅದನ್ನು ಈ ಇಂಡಿಯನ್ ಲಾ ಪ್ರಕಾರ ಎಡ್ವರ್ಸ್ ಪೊಸೆಷನ್ ಅಂತ ಹೇಳ್ತಾರೆ. ಓಕೆ, ಓನರ್ಶಿಪ್ಪಿನ ಇನ್ನೊಂದು ವಿಶೇಷತೆ ಏನಂದರೆ ಟ್ರಾನ್ಸ್ಫರಬಿಲಿಟಿ. ಪೊಸೆಷನ್ ಕೆನಾಟ್ ಬಿ ಲಾಫುಲಿ ಟ್ರಾನ್ಸ್ಫರ್ಡ್ ಅನ್ಲೆಸ್ ಬ್ಯಾಕ್ಡ್ ಬೈ ಓನರ್ಶಿಪ್. ಯಾರೋ ರೆಂಟಿಗಿರ್ತಾನೆ, ಬಾಡಿಗೆಗಿರ್ತಾನೆ, ಅವ ಇನ್ನೊಬ್ಬನಿಗೆ ಕೊಡೋಕ್ಕಾಗಲ್ಲ ಅನ್ಲೆಸ್ ದ ಓನರ್ ಅಗ್ರೀಸ್. ಎ ಥೀಪ್ ಕೆನಾಟ್ ಟ್ರಾನ್ಸ್ಫರ್ ಎ ವ್ಯಾಲಿಡ್ ಟೈಟಲ್. ಅದಕ್ಕೆ ನೋಡ್ರಿ, ಬಂಗಾರ ಅಂಗಡಿಯೊಳಗೆ ಏನು ಮಾಡ್ತಾರೆ ಅಂದರೆ, ಕಳ್ಳ ಸಿಕ್ಕ ಅಂತಂದರೆ ಪೊಲೀಸರು ಮಾಡೋ ಮೊದಲನೇ ಕೆಲಸ ಏನಂದರೆ, ಯಾವ ಅಂಗಡಿ ಕೊಟ್ಟಿದೆಯಾ ಅಂತ ಕೇಳ್ತಾರೆ. ಕೇಳಿದ ಮೇಲೆ ಆಯಾ ಅಂಗಡಿಗೆ ಹೋಗ್ಬಿಟ್ಟು ಆ ಎಲ್ಲ ಬಂಗಾರನ ವಸೂಲಿ ಮಾಡ್ತಾರೆ. ದೇ ವಿಲ್ ಟೇಕ್ ಇಟ್. ಯಾಕೆ ಅಂದರೆ ಆ ತೆಗೆದುಕೊಂಡಂತಹ ಏನು ಬಂಗಾರದ ಅಂಗಡಿ ವ್ಯಾಪಾರಿ ಇರ್ತಾನಲ್ಲ, ಅವನಿಗೆ ಮಾಲೀಕತ್ವ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಓನರ್ಶಿಪ್ ಈಸ್ ನಾಟ್ ಟ್ರಾನ್ಸ್ಫರ್ಡ್. ಹಿ ಮೇ ಬಿ ಹ್ಯಾವಿಂಗ್ ಎ ಪೊಸೆಷನ್. ಥೀಪ್ ಈಸ್ ಹ್ಯಾವಿಂಗ್ ಎ ಇಲ್ಲಿಗಲ್ ಪೊಸೆಷನ್ ಆ್ಯಂಡ್ ದ ಸೇಮ್ ವೇ ಪರ್ಸನ್ ಹೂ ಪರ್ಚೇಸ್ ಇಸ್ ಆಲ್ಸೋ ಹ್ಯಾವಿಂಗ್ ಎ ಇಲ್ಲಿಗಲ್ ಪೊಸೆಷನ್. ಓನರ್ಶಿಪ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಲೀಗಲಿ. ಆದರೆ ಮಾಲೀಕತ್ವವನ್ನು ನೀವೇನು ಮಾಡ್ಬೋದು, ಸೇಲ್ ಮಾಡ್ಬೋದು, ಗಿಫ್ಟ್ ಮಾಡ್ಬೋದು, ಅಥವಾ ಇನ್ಹೆರಿಟೆನ್ಸಿಂದ ನೀವು ಸತ್ತು ಹೋದರೆ, ಆ ವ್ಯಕ್ತಿ ಸತ್ತು ಹೋದರೆ ಅವನ ವಂಶಸ್ಥರಿಗೆ ಅದು ಹೋಗ್ತದೆ. ಸ್ವಾಮ್ಯವನ್ನು ಕಾನೂನು ಪ್ರಕಾರ ಹಸ್ತಾಂತರ ಮಾಡಬಹುದು. ಮಾರಾಟ, ಉಡುಗೊರೆ, ವಾರಸುದಾರಿಕೆ ಇತ್ಯಾದಿ ಸ್ವಾಮ್ಯ ಬದಲಾಗಬಹುದು. ಸೊ ದಿಸ್ ಈಸ್ ಅಬೌಟ್ ಟ್ರಾನ್ಸ್ಫರಬಿಲಿಟಿ. ಸೊ same distinction I have written them, made a table. I don't want to explain. Video goes very long. I don't want to explain them. ನೀವು ಟೇಬಲ್ನಲ್ಲಿ ಕಲಿಯೋದಾದರೆ ನೀವು ಈ ರೀತಿ ನೋಡ್ಬೋದು. ಇದಕ್ಕೆ ಸ್ವಾಧೀನ, ಇದಕ್ಕೆ ನೀವು ಮಾಲೀಕತ್ವ ಅಂತ ಬರ್ಕೋಬೋದು. ಮಾಲೀಕತ್ವ ಅಂತ ಬರ್ಕೊಂಡು ನೀವು ಟೇಬಲ್ ಥರ ಇಟ್ಕೊಂಡು ನೀವು ಸ್ಟಡಿ ಮಾಡ್ಬೋದು. ಇದನ್ನೇ ಎಕ್ಸಾಮಲ್ಲಿ ಯು ಕ್ಯಾನ್ ಟ್ರೈ ಟು ರೈಟ್ ಇನ್ ಯುವರ್ ಓನ್ ವೇ. ಸೊ ದೀಸ್ ಆರ್ ಆಲ್ ದ ಡಿಫ್ರೆನ್ಸಸ್. And finally, the conclusion. Possession is the central concept in jurisprudence. It represents both factual and legal relationship
Jurists like Savagny, Herring explained it with corpus and animus. Right? Possession not only forms foundation of ownership. ನೋಡಿ ಅಲ್ಲಿ ಉಲ್ಟಾ ಬರ್ದಿದ್ದೀನಿ. Possession not only forms foundation of ownership but is also protected by law to maintain social order. ಅಂದರೆ ಸ್ವಾಧೀನವನ್ನು ಕಾನೂನು ರಕ್ಷಿಸ್ತದೆ, ಮಾಲೀಕತ್ವವನ್ನು ಕಾನೂನು ರಕ್ಷಿಸ್ತದೆ. ಓಕೆ, ಪೊಸೆಷನ್ ಆ್ಯಂಡ್ ಓನರ್ಶಿಪ್ ಆರ್ ಕ್ಲೋಸ್ಲಿ ರಿಲೇಟೆಡ್ ಬಟ್ ಡಿಸ್ಟಿಂಕ್ಟ್ ಕಾನ್ಸೆಪ್ಟ್ಸ್. ಅವೆರಡೂ ಬೇರೆ, ಒಂದೇ ಅಂತ ತಿಳ್ಕೊಂಡಿರ್ತೀವಿ ನಾವು ಇಲ್ಲಿವರೆಗೆ. ಬಟ್ ಜೂರಿಸ್ಪ್ರುಡೆನ್ಸ್ ನಿಮಗೆ ಸರಿಯಾದ ವಿವರಣೆಯನ್ನು ಕೊಡ್ತದೆ ಅವೆರಡೂ ಬೇರೆ ಬೇರೆ ಅಂತ. ಪೊಸೆಷನ್ ಈಸ್ ಎ ಫ್ಯಾಕ್ಚುವಲ್ ರಿಲೇಷನ್, ನಿಜವಾದ ಸಂಬಂಧ, ವಸ್ತು ಮತ್ತು ನಿಮ್ಮ ಮುಂದೆ ಇರುವಂಥ ನಿಜವಾದ ಸಂಬಂಧಕ್ಕೆ ನಾವೇನು ಹೇಳ್ತೀವಿ? ಸ್ವಾಧೀನ ಅಂತ ಹೇಳ್ತೀವಿ. ಓಕೆ, ವೈಲ್ ಓನರ್ಶಿಪ್ ಈಸ್ ಎ ಲೀಗಲ್ ರೈಟ್. ಓನರ್ಶಿಪ್ ಏನು? ಕಾನೂನಾತ್ಮಕವಾಗಿ ಆ ವಸ್ತುವಿನ ಮೇಲೆ ನಿಮಗೆ ಇರುವಂತಹ ಬಂಡಲ್ಸ್ ಆಫ್ ರೈಟ್ಸ್. ಪೊಸೆಷನ್ ಮೇ ಬಿ ಟೆಂಪ್ರರಿ ಆರ್ ಈವನ್ ರಾಂಗ್ಫುಲ್. ಸ್ವಾಧೀನ ಅದು ತಾತ್ಕಾಲಿಕ ಇರ್ಬೋದು, ತಪ್ಪು ಇರ್ಬೋದು, ಕಾನೂನು ಬಾಹಿರ ಇರ್ಬೋದು. ಆದರೆ ಓನರ್ಶಿಪ್ಪು ಕಾನೂನಾತ್ಮಕವಾಗಿರ್ತದೆ ಮತ್ತದು ನಿರಂತರವಾಗಿರ್ತದೆ, ಯಾವಾಗಲೂ ಖಾಯಂ ಆಗಿರ್ತದೆ. ಓನರ್ಶಿಪ್ ಪ್ರೊವೈಡ್ಸ್ ಲೀಗಲ್ ಫೌಂಡೇಶನ್ ಆಫ್ ಪೊಸೆಷನ್ ಆ್ಯಂಡ್ ಪೊಸೆಷನ್ ಸರ್ವ್ಸ್ ಆ್ಯಸ್ ಎ ಪ್ರಾಕ್ಟಿಕಲ್ ಎವಿಡೆನ್ಸ್ ಆಫ್ ಓನರ್ಶಿಪ್. ಪೊಸೆಷನ್ ಏನು ಮಾಡುತ್ತೆ? ನಿಮಗೆ ಪ್ರಾಕ್ಟಿಕಲ್ ಓನರ್ಶಿಪ್ಪು ಅಂಥೇಳಿ ಹೇಳುತ್ತೆ. ರೈಟ್? ಸೊ ಇದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. ಸ್ವಾಧೀನವು ನ್ಯಾಯಶಾಸ್ತ್ರದಲ್ಲಿಯ ಕೇಂದ್ರ ಕಲ್ಪನೆ. ಇದು ವಾಸ್ತವಿಕ ಮತ್ತು ಕಾನೂನಿನ ಸಂಬಂಧಗಳನ್ನು ಒಳಗೊಂಡಿದೆ. ಸವಿಗ್ನಿ, ಹೆರಿಂಗ್ಸ್ ಮುಂದಾದವರು ಎರಡು ಶಬ್ದ ಹೇಳ್ತಾರೆ, ದೇಹ ಮತ್ತು ಮನಸ್ಸು. ಪೊಸೆಷನ್ ಎರಡೂ ಇರಬೇಕು ಅಂತ ಹೇಳ್ತಾರೆ. ಸೊ ದಟ್ ಈಸ್ ಪೊಸೆಷನ್. ದೆನ್ ಓನರ್ಶಿಪ್ಪಲ್ಲಿ ಏನಾಗುತ್ತೆ? ಓನರ್ಶಿಪ್ಪಲ್ಲಿ ಅದು ಕಾನೂನಾತ್ಮಕವಾಗಿ ನಿಮ್ಮದಾಗಿರುತ್ತೆ. ಸ್ವಾಧೀನ ನಿಮ್ದು ಇರ್ಬೋದು, ಇರಲಿಕ್ಕಿಲ್ಲ. ಇವೆರಡೂ ವಿಭಿನ್ನ ಶಬ್ದಗಳು. ಸ್ವಾಧೀನ ಮತ್ತು ಏನು ಮಾಲೀಕತ್ವ ಎರಡೂ ಒಂದೇ ಅಂತ ತಿಳ್ಕೊಂಡಿದ್ರೆ ತಪ್ಪು. ಅವೆರಡು ಬೇರೆ ಬೇರೆ ಎಲಿಮೆಂಟ್ಸ್. ಎಷ್ಟೋ ಸಲ ಸ್ವಾಧೀನದಲ್ಲಿದ್ದವ್ರನ್ನ ನಾವು ತಕ್ಷಣದಿಂದ ಓನರ್ ಆಗಿ ಬಿಡಿಸೋಕ್ಕಾಗಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಅದನ್ನು ಕಾನೂನಾತ್ಮಕವಾಗೇ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ವ್ಯವಸ್ಥೆಯ ಕಾನೂನಿನ ವ್ಯವಸ್ಥೆಯ ನಿಯಮಗಳು ಅಂತ ಹೇಳ್ಬೋದು ನಾವು. ವಿತ್ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ದಿ ಕಾನ್ಸೆಪ್ಟ್ ಆಫ್ ಪೊಸೆಷನ್. ದೇರ್ಫೋರ್ one major part of unit 4 is over. In unit 4 we have so far learnt what do you understand by ownership, various types of ownership, and then we have understood the distinction between sole owner, co-owner and joint owner. ಅವುಗಳ ಅರ್ಥವನ್ನು ನಾವು ಮತ್ತೊಂದು ವಿಡಿಯೋದಲ್ಲಿ ನೋಡಿದ್ದೀವಿ. ಮೂರನೇ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಾಧೀನದ ಬಗ್ಗೆ ವಿವರವಾದ ಪರಿಕಲ್ಪನೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಸ್ವಾಧೀನ ಮತ್ತು ಮಾಲೀಕತ್ವ ಇವೆರಡೂದರ ಸಂಬಂಧಗಳು ಹೇಗಿರ್ತವೆ ಅನ್ನೋದನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಮಾಡಿರುವಂಥ ಎಲ್ಲ ವಿಡಿಯೋಗಳು ಕಂಟೆಂಟ್ಗಳು ಯಾವ ಥರ ಇದ್ದಾವೆ ಅಂತಂದರೆ, ಈ ಏನು ಪರೀಕ್ಷೆಯಲ್ಲಿ ನಿಮಗೆ ಬಂದಿರುವಂತಹ ಪ್ರಶ್ನೆಗಳು ಅಥವಾ ಬರಬೇಕಾದಂಥ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರೀಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಅಷ್ಟೇ ಅಲ್ಲ, ಈ ಮಾಲೀಕತ್ವದ ಪರಿಕಲ್ಪನೆ ಮತ್ತು ಸ್ವಾಧೀನದ ಪರಿಕಲ್ಪನೆಯನ್ನು ನ್ಯಾಯಶಾಸ್ತ್ರದ ತಳಹದಿಯಲ್ಲಿ ನಿಮಗೆ ವಿವರಿಸಿದ್ದೀನಿ. ಇದನ್ನು ನಾವು ಬೇರೆ ಕಾನೂನಾತ್ಮಕವಾಗಿ ಕಲಿಬೋದು. ವಿ ವಿಲ್ ಲರ್ನ್ ಸಿವಿಲ್ ಪ್ರೊಸೀಜರ್ ಕೋಡ್, ವಿ ವಿಲ್ ಲರ್ನ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ವಿ ವಿಲ್ ಲರ್ನ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ಈ ತಳಹದಿಯ ಮೇಲೆ ಆ ಕಾನೂನುಗಳು ನಿಂತಿದ್ದಾವೆ ಅನ್ನೋದನ್ನು ನೀವು ಅರಿತುಕೊಳ್ಬೇಕು. ಆದ್ದರಿಂದ ಈ ನ್ಯಾಯಶಾಸ್ತ್ರದ ಈ ತಳಹದಿಗಳಿದಾವಲ್ಲ, ಕೋರ್ಟಿನಲ್ಲಿ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ವಾದವನ್ನು ಮಂಡಿಸಲಿಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಇವುಗಳನ್ನು ಅವುಗಳ ಆಳಕ್ಕೆ ಹೋಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಈ ಕಾನೂನು ಪರಿಣಿತರಾಗಬೇಕು ಅಥವಾ ನ್ಯಾಯವಾದಿಗಳಾಗಬೇಕು ಅಥವಾ ನ್ಯಾಯಮೂರ್ತಿಗಳಾಗಬೇಕು ಅಂಥೇಳಿ ಕನಸಿಟ್ಕೊಂಡವರೆಲ್ಲರಿಗೂ ಇದರ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.